ಒಂದು ವಾರಗಳ ಮುಂಚೆ ನನಗೆ ಜೆ ಶ್ರೀನಿವಾಸ್ ಅವರು ಭೇಟಿಯಾದರು. ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು. ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಏನ್ರಿ ನಿಮ್ಗೆ ಎಷ್ಟು ಧೈರ್ಯ ಇದೆ, 2 ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು, ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅವತ್ತೇ ಒಂದು ಮಾತು ಹೇಳಿದೆ, ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಅವತ್ತು ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಅಲ್ಲೇ ಹೇಳಿದೆ ನಾನು. ನನಗೆ 20 ವರ್ಷದ ಹಿಂದಿನ ನೆನಪಾಯಿತು. ನಾನು ನನ್ನ ಚಿತ್ರ ಕನಸುಗಾರ, ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ, ಶಿಲ್ಪಾ ಶ್ರೀನಿವಾಸ್ ಅವರು. ಕನಸುಗಾರ ಚಿತ್ರವನ್ನು ಅವತ್ತು ಬಿಡುಗಡೆ ಮಾಡಿದೆ, ಓಹೋ ಅಂತ ಹೋಗಿದೆ. ನಿಮ್ಮ 2 ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ. ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ. ಸ್ನೇಹಿತರೆ, ಭಾಳ ಖುಷಿಯಾಯಿತು. ಈ ವಾರದಲ್ಲಿ 3 ಚಿತ್ರಗಳು ಬಿಡುಗಡೆ ಆಗಿದ್ದಾವೆ. 3 ಚಿತ್ರಗಳು ಕೂಡ ಯಶಸ್ವಿಯಾಗಿದ್ದಾವೆ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ. 7ರಲ್ಲಿ ಸದ್ದು ಮಾಡ್ತಾ ಇರೋದು 3 ಪಿಕ್ಚರ್. ಆ ಇನ್ನೊಂದು ಪಿಕ್ಚರ್ ಏನೋ ಒಂದು ಚಿತ್ರ ಬಹಳ ಖುಷಿ ಆಯಿತು ನೋಡಿ. ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು. ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ತೋರಿಸ್ತಾ ಇತ್ತು, ಸಿಂಗಲ್ ಸ್ಕ್ರೀನ್ ಸೇರಿ. ಎಷ್ಟು ಖುಷಿ ಆಗುತ್ತೆ. ಏನು ಬಂಡವಾಳ ಹಾಕಿದ್ದಾರೆ ನೋಡ್ರಿ. ಜನನ ನಾವು ಬೈಬಾರ್ದು. ಒಳ್ಳೆ ಚಿತ್ರ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ. ಮತ್ತೆ ಯಕ್ಕ ಮತ್ತೆ ಇನ್ನೊಬ್ಬ ಯುವನಟ ಜನಾರ್ದನ್ ರೆಡ್ಡಿ ಅವ್ರ ಮಗ ಜೂನಿಯರ್, ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ. ನನ್ನ 45 ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಮುಗ್ಪುಟದಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರೆದಿದ್ದನ್ನ ನಾನು ನೋಡೇ ಇರಲಿಲ್ಲ, ಇಲ್ಲಿವರೆಗೂ ನೋಡಿಲ್ಲ. ಇವತ್ತು ಉದಯವಾಣಿ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದ್ದಾರಲ್ಲ, ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅಂತ ಒಂದು ಚಿತ್ರವನ್ನ ಮಾಡಿದಂಥವ್ರು ನನಗೆ ಈ 2 ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ ಕಸ್ಟಡಿ 2 ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಒಳ್ಳೇದಾಗ್ಬೇಕು. ಯಾಕೆಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಖುಷಿಯಾಗಿದ್ದೇನೆಂದರೆ, ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ ಒಂದು ಫೋನ್ ಕಾಲಲ್ಲಿ ಕೆಲವರನ್ನು ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಮೊದಲನೇದಾಗಿ ಖುಷಿ ಆಯಿತು. ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು. ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ. ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ. ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು, ಅದನ್ನು ನಾನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ. ಪಾಲ್ಗುಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ರು ನನಗೆ. ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ₹1 ಮುಗಿಸ್ತೀವಿ, ₹2 ಮುಗಿಸ್ತೀವಿ ಅಂದಾಗೆ ₹1 ಮುಗಿಸ್ತೀನಿ ಅಂತ ಹೇಳಿದರು. ಹಾಗೆ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕೋ ಅವೆಲ್ಲ ಆಗ್ತಾಯಿತ್ತು. ಫೈನಲ್ ಟು ಫೈನಲ್ ನೋಡ್ತಂದರೆ ಅದು ₹1 ಇಲ್ಲ, 60 ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು. ಸೊ ಇಲ್ಲಿ ಒಂದು 40 ಪೈಸಾ ಮಿಕ್ಕಿತ್ತಲ್ಲ ನಮ್ಮ ಹತ್ರ. ಆವಾಗ ಅವರಿಗೆ ಇನ್ನೊಂದು ಆಸೆ ಬಂತು, ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ. ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ, ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ. ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಶುರುವಾಗಿದ್ದು ಕಸ್ಟಡಿ.
ನಾನು ಎರಡರದ್ದು ಒಟ್ಟಿಗೆ ಹೇಳ್ಬಿಡ್ತೀನಿ. ಈಗ ಇಲ್ಲ 40 ಆಯಿತು ಸರ್, 80ಕ್ಕೆ ಬಂತು. 40ರಲ್ಲಿ ಮುಗಿಯಲಿಲ್ಲ, ಅದು ಡಬಲ್ ಆಯಿತು. ಅಂದರೆ ಏನು 40 ಪೈಸಾ ಇಲ್ಲಿ ಉಳಿಸಿದ್ವಿ, ಅದಕ್ಕಿನ್ನೂ 40 ಪೈಸಾ ಹಾಕ್ಬಿಟ್ಟು 80 ಪೈಸದಲ್ಲಿ ಆಗಿರೋದು ಸರ್. ಓಕೆ, ಸೊ ದಟ್ ಅದರ ಕತೆ ವೆರಿ ಫ್ರ್ಯಾಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರಾ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು. ಓಕೆ, ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು 25 ಡೇಸ್ ಶೂಟಿಂಗ್ ಮಾಡ್ತು. ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡಿದು, ನಮ್ಮ ಮಾದೇವಣ್ಣನಿಂದ ಹಿಡಿದು, ಅರಸ್ ಅವರು, ನಮ್ಮ ವಿಕ್ಟ್ರಿ ವಾಸ್ ಅವರು, MK ಮಠ ಆರಾಧ್ಯ ಸರು, ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ. ಈಗ 8ನೇ ತಾರೀಕು ಬಿಡುಗಡೆ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಆಲ್ರೆಡಿ ಹೇಳಿದ್ನಲ್ಲ, ಪಾಲ್ಗುಣಿ ಜಾನರ್ ಬೇರೆ, ಸೊ ಕಸ್ಟಡಿದ ಜಾನರ್ ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೊಗೊಳ್ಳೋಣ ಅಂತ ಅದನ್ನು ಬಂದಿದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗಸ್ಟ್ 1ಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ನಮೋ ವೆಂಕಟೇಶ ಅಂತ. ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗುಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ, ಅದನ್ನು ಮಾಡ್ತಾ ಇದ್ದೀವಿ. ಅಲ್ಲ ಆಮೇಲೆ ಚೇರಲ್ಲಿ ಹಾಕ್ಬೇಕು ಅಂದ್ರೆ ಎಲ್ಲರೂ ಹೇಳ್ಬೇಕು. ನಾಗೇಶ್ ಅವರೇ ಬನ್ನಿ, ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ನಾವು ಹೊರಸೋದಿಷ್ಟೇ, ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟಿದ್ದು ಎಲ್ಲವೂ ಕೂಡ ನಿಮಗೆ ಸಕ್ಸಸ್ ಸಿಗಲಿ. ನೀವು ಒಳ್ಳೆ ಸಿನಿಮಾಗಳನ್ನು, ಮುಂದೆ ಒಳ್ಳೆ ಚಿತ್ರಗಳನ್ನು ಮಾಡಿ ಅಂತ ನಾನೊಬ್ಬ ಚಿತ್ರೋದ್ಯಮಿಯಾಗಿ ನಿಮಗೆಲ್ಲ ಶುಭ ಹಾರೈಸ್ತೀನಿ. ಚಿತ್ರತಂಡಕ್ಕೆ ಮತ್ತು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಶುಭವಾಗಲಿ. ನಮಸ್ಕಾರ. ಸರ್, ಏನೋ ಕೇಳ್ತಿದ್ದಾಯಿತು, ಆದರೆ ಆ ಕುಟುಂಬದಲ್ಲಿ ಒಬ್ಬರಿದ್ದಾರೆ, ಅದನ್ನು ಅದು ಅವರು ಬಿಟ್ಟಿದ್ದು ಹಾಗೆ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ದಯಮಾಡಿ ನಿಮ್ಮ ಸಲಹೆ, ನಿಮ್ಮ ಸಲಹೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಇಲ್ಲ, ನಿಮ್ಮ ಸಲಹೆಯನ್ನು ಅವ್ರು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ, ಆ ನಂಬಿಕೆ ನನಗಿದೆ. ಅದು ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೋದು, ಅದನ್ನ ಬಿಡಿ, ಅದನ್ನ ನಾವು ನೋಡೋದು ಬೇಡ. ಒಟ್ಟಾರೆ ನಾವೆಲ್ಲರೂ ಸೇರಿ, ಯಾಕೆಂತ ಹೇಳಿದ್ರೆ ಬಹಳ ದಿನಗಳ ಮೇಲೆ ಈ ಒಂದು ಸಭಾಂಗಣ ಪೂರ್ತಿ ತುಂಬಿದೆ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಹಾಗೆ ನಿಮ್ಮ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ಆಗಲಿ ಅನ್ನೋದು ನಮ್ಮ ಆರೈಕೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಹುಡುಗರವರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನ ದಯಮಾಡಿ ತಾವೆಲ್ಲರೂ ಗೊಂದಲಕ್ಕೆ ಯಾರು ಹೋಗೋದು ಬೇಡ. ಅವರು ಎಲ್ಲೋ ಕೈ ತಪ್ಪಿದೆ, ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ, ಮಾಡ್ತಾರೆ. ಒಳ್ಳೇದಾಗ್ಲಿ. ಸರ್, ದಯಮಾಡಿ. ಚಿತ್ರಮಂದಿರ ತುಂಬಿದೆ ಅಂತೇಳಿ ಬೋರ್ಡ್ ಹಾಕ್ತೀವಿ ಸರ್. ಇವತ್ತು ಓವರ್ ಫ್ಲೋ ಇದೆ, ಔಟ್ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇದನ್ನೇನಂತ ಕರಿಬೇಕು, ಓವರ್ ಫ್ಲೋ ಸೋ ಅಂತ ಇರಬೇಕು ಏನಂತ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಾದ ನಾಗೇಶ್ ಅವರು ಹಾಗೂ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡ್ ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು. ಇತ್ತೀಚಿನ ಒಂದು 2-3 ವಾರದಿಂದ ಚಿತ್ರರಂಗಕ್ಕೇ ಒಳ್ಳೆಯ ದಿನಗಳು ಶುಭ ಆರಂಭವಾಗಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್. ಏನು ಹೋಗ್ತಾ ಇದೆಯಲ್ಲ ಇವತ್ತು ಸುಪ್ರಂ ಸೋ ಏನು ಅಂತ ಇದೆಯಲ್ಲ, ಏನ್ ಮೇಡಮ್ ಅದು ನಮ್ಮ ಆಡಿಯನ್ಸು ಕೌಂಟ್ರಿಗೆ ಬರ್ತಾ ಇಲ್ಲ. ಎಂಟೈರ್ ಟಿಕೆಟ್ ಬುಕ್ ಮೈ ಶೋಲೆ ಬುಕ್ ಆಗ್ತಾ ಇದೆ. ಸತತವಾಗಿ 4 ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಶೋ ಫುಲ್ ಆಗಿದೆ ಸರ್. ಇದು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಇರ್ತದಂತೇಳಿ ನಾವು ಅಂದ್ಕೊಂಡಿದ್ದೀವಿ. ನಾವು 4 ತಿಂಗಳಿಂದ ನೊಂದ್ಕೊಂಡ್ಬಿಟ್ಟಿದ್ದೀವಿ. ಮುಂದಕ್ಕೇನು ನಮ್ಮ ಥಿಯೇಟ್ರ್ಗಳು ಏನು ಮಾಡಬೇಕಾಗಿದೆ, ಯಾವ ರೀತಿ ನಾವು ನಿಭಾಯಿಸಬೇಕು, ಹೇಗೆ EMIಗಳು ಕಟ್ಟೋದು, ಹೇಗೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗುತ್ತಾ ಇದೆ. ನಮಗೇನು ಈ ಇಂಡಸ್ಟ್ರಿಯಲ್ಲಿ ಇವತ್ತಿನ ದಿನ ನಮ್ಮ
ನಾಗೇಶ್ ಅವರು ಹಾಗೂ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈನಾಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇ 2 ಸಿನಿಮಾ ಅವರೇ ಡೈರೆಕ್ಷನ್. 2 ದಿನನೂ 2 ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ, ಒಂದೇ ದಿನ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ. ಇನ್ನು ಆಗಸ್ಟ್ 1ಗೆ ಒಂದು 5-6 ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನೀವು ದುಡುಕಬೇಡಿ, ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನಿಮಾಗಳು ಹಾಕಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈಗಂತೂ ಜನ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಾರೆ, ನಿಮ್ಗೂ ಒಳ್ಳೇದಾಗುತ್ತೆ. ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮನ್ನ, ನಾವು ಆರ್ಡ್ರ್ ಮಾಡ್ತಾ ಇಲ್ಲ. 8ನೇ ತಾರೀಕು ಅಂದರೆ ಸುಮಾರು ಪಿಕ್ಚರ್ಗಳಿದೆ ಸರ್. 1ನೇ ತಾರೀಕಿದೆ, 8ನೇ ತಾರೀಕಿದೆ, ಅವೆಲ್ಲ ನೋಡ್ಕೊಂಡು ಗ್ಯಾಪಲ್ಲಿ ಮಾಡಿ. ಕಷ್ಟಪಡಿ ಸಿನಿಮಾಗಳು ಮಾಡಿದಿರಿ, 2 ಸಿನಿಮಾ ಮಾಡಿದಿರಿ ಅಲ್ವಾ. ನಾವು ಅಲ್ಲ ಮಾಡಲಿ ಸರ್, ಮಾಡಲಿ, ಆ ಥರ ಪಡಿಬೇಡ ಅಂತ ನಾವು ಹೇಳೋ ಧರ್ಮ ನಾವು ಹೇಳ್ತಾ ಇದ್ದೀವಿ ಸರ್. ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ನಮ್ಮ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಸಿಕ್ಕಲಿ. ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಚಿತ್ರರಂಗದಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಹೀರೋ ಲೆವೆಲಲ್ಲಿ ಒಂದು ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಟೈಟ್ಲೇ ಶಿಲ್ಪಾ ಶ್ರೀನಾ ಅಂತ ಸರ್. ಇಲ್ಲ ಸರ್, ಇಲ್ಲ ಅದು ಒಂದು ನಮಗೆ ಶುಭದಾಯಕ. ಇನ್ನು ಮುಂದಿನ ದಿನಗಳಲ್ಲಿ ಅಣ್ಣ ಓಕೆ, ಈ ಫಿಲಿಮ್ ಅದೇ ಹೇಳ್ತಾ ಇದ್ದಲ್ಲಪ್ಪ, ಏನು ಕಷ್ಟಡಿ ಅಂತ ಮಾಡಿದೆ, ಪಾಲ್ಗೊಂಡಂತ ಮಾಡಿದ್ದಾರೆ. ಅವ್ರಿಗೆ ಸಕ್ಸಸ್ ಸಿಕ್ಕಲಿ, ಒಳ್ಳೇದಾಗಲಿ. ಇವತ್ತಿನ ದಿನ ಒಳ್ಳೆ ಟೈಮಲ್ಲಿ ನೀವು ರಿಲೀಸ್ಗೆ ಕೈ ಇಟ್ಟಿದ್ದೀರಾ, ನೋಡ್ಕೊಂಡು ಮಾಡಿ. ಇಷ್ಟ ನಾನು ಕೇಳ್ಕೊಳ್ಳೋದು. ನಮಸ್ಕಾರ. ನಾನು ಈ ಹೇಳೋದು ಮರ್ಸ್ಬಿಟ್ಟೆ, ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಆ ಚಿತ್ರ. ನಾನು ಇವತ್ತು ಬೆಳಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡಿದೆ, ಯೂಟ್ಯೂಬ್ನಲ್ಲಿ ನೋಡುವಂಥ ಸಂದರ್ಭದಲ್ಲಿ 82 ಸ್ಕ್ರೀನ್ ಕೊಟ್ಟಿದಂಥ ಚಿತ್ರ ಇವತ್ತು 170ಕ್ಕೋ 172ಕ್ಕೋ ಸ್ಕ್ರೀನ್ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ. ನಾವೇ ಎಲ್ಲೋ ನಾವು ಪ್ರೇಕ್ಷಕರನ್ನ ದೂರ ಮಾಡ್ಕೊಳ್ತಾ ಇದ್ದೀವಿ. ಆ ರೇಟ್ ಆಫ್ ಅಡ್ಮಿಷನ್ ನೋಡಿದೆ 300-400 ರೂಪಾಯಿ ಇಟ್ಟಿದ್ದಾರೆ. ಯಾವಾಗಲೇ ರೇಂಜ್ ಮಾಡಲಿರಿ, ಬಂದು ಜನ ಸಿನಿಮಾಗೆ ಬರ್ತಾ ಇದ್ದಾರೆ ಆ ರೇಟಲ್ಲಿ, ರೇಟ್ ಆಫ್ ಅಡ್ಮಿಷನಲ್ಲಿ. ಅದನ್ನು ಏಕಾಏಕಿ ಮಾಡಿದ್ರೆ ನಾವು ಪ್ರೇಕ್ಷಕರನ್ನ ಕಳ್ಕೊಡ್ತೀವಾ ಇಲ್ವಾ ಅಂತ ಒಂದು ಕೆಲಸ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಈ ತಿಂಗಳೆಲ್ಲ ಅದಾಗುತ್ತೆ. ಅದನ್ನು ಸ್ವಲ್ಪ ಸಂಬಂಧಪಟ್ಟವರು ಸ್ವಲ್ಪ ಆಲೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ 300-400 ಹೇಳಿದ ತಕ್ಷಣ ನೆಕ್ಸ್ಟ್ ವೀಕಲ್ಲಿ ಪಿಕ್ಚರ್ ರಿಮೂವ್ ಮಾಡಿಬಿಡ್ತಾರೆ. ನಾವೇ ಕೈಯಾರ ಮಾಡ್ಕೊಡ್ತಾ ಇದ್ದೀವಿ. ನಾನೇ ಸಾಕ್ಷಿ. ಎಲ್ಲಿ ವಜ್ರೇಶ್ವರಿ ಚಿತ್ರಮಂದಿರ ಉಳ್ಳಾಳ ಅಲ್ಲಲ್ಲ, ನಾನು ಹೇಳೋದು ಬ್ಲಾಕ್ ಮಾರ್ಕೆಟ್ ಇವತ್ತಿಂದ ನಡೀತಾ ಇಲ್ಲ. ಥಿಯೇಟರ್ ಇಲ್ಲ. ಸರ್ ನಮಸ್ತೆ ಎಲ್ರಿಗೂ. ಇವತ್ತು ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ನಾವು ಕಸ್ಟಡಿ ಮತ್ತು ಪಾಲ್ಗುಣಿ ಚಿತ್ರದ ಬಗ್ಗೆ ನಾವೆಲ್ಲರೂ ಬಂದಿದ್ದೀವಿ. ಆಗಸ್ಟ್ 8ನೇ ತಾರೀಕು ಒಂದೇ ದಿನ ತಾವು ರಿಲೀಸ್ ಮಾಡ್ತಾರೆ. ಶ್ರೀನಿವಾಸ್ ನಾಗೇಶ್ವರೇ, ತಮಗೆ ಒಳ್ಳೇದಾಗಲಿ. ಮತ್ತು ಒಂದೇ ದಿನ ಒಂದೇ ಪ್ರೊಡಕ್ಷನ್ದು, ಒಂದೇ ಡೈರೆಕ್ಷನ್, ಒಂದೇ ಪ್ರೊಡ್ಯೂಸರು ಇನ್ನೂ ನಿಜ ಇತಿಹಾಸದಲ್ಲಿ ದಾಖಲೆ ಆಗ್ತಿದೆ ಅಲ್ವಾ. ಒಳ್ಳೇದಾಗಲಿ ಶ್ರೀನಿವಾಸ. ಆಲ್ರೆಡಿ ಜೆ ಶ್ರೀನಿವಾಸ್ ಅವರು ಮತ್ತು ನಮ್ಮ ಇವರು ಯಾರು ನಾಗೇಶ್ ಕುಮಾರ್ ಅವರು ಬಂದು ಹೇಳಿದ್ರು, ನೆಕ್ಸ್ಟ್ ಇನ್ನೊಂದು ಇದಿದೆಯಂತೆ, ಏನೋ ಪ್ರೆಸ್ ಮೀಟ್ ಇದೆಯಂತೆ, ಅವ್ರು ಕಾಯ್ತಾ ಇದ್ದಾರೆ, ಬೇಗ ಮುಗಿಸ್ಕೊಂಬಿಡೋಣ ಅನ್ನೋ ಮಾತಂದ್ರು. ಒಂದು ಮಾತ್ರ ಸತ್ಯ, ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ. ನನಗೆ ರಾಜನ್ ನಾಗೇಂದ್ರ, ಬಪ್ಪಿ ಲಹರಿ, ದೊರೆ ಭಗವಾನ್ ಇವ್ರುಗಳನ್ನ ನೋಡ್ಕೊಂಡು ಬಂದಿದ್ವಿ. ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿದೆ, ಜೆ ಶ್ರೀನಿವಾಸು ಮತ್ತು ನಮ್ಮ ನಾಗೇಶ್ ಕುಮಾರ್ ಅವರು. ಅಂದರೆ ಇವರ ಕಾಂಬಿನೇಷನ್ನಲ್ಲಿ ಮೊದಲನೇ ಅದು ಒಂದೇ ದಿವಸನೇ 2 ಸಿನಿಮಾ ರಿಲೀಸ್ ಆಗ್ತಾ ಇರೋದು ಭಾಳ ಖುಷಿ ಕೊಡ್ತಕ್ಕಂಥದ್ದು. ಆಮೇಲೆ ಟೀಸರ್ ನೋಡಿದಾಗ ಒಂದು ತುಂಬ ಅರಗಂಟಾಗಿದ್ದರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರೋಂಥ ಒಂದು ಸಿನಿಮಾ ಇತ್ತು. ಆ ಥರದ 2 ಕಲ್ಪನೆಗಳನ್ನು ಒಂದೇ ಸಾರಿ ಯೋಚನೆ ಮಾಡಿ, ಒಂದೇ ಸಾರಿ ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ, ಯಾಕಂದರೆ ಇತಿಹಾಸಕಾರರಲ್ಲಿ ತುಂಬ ಜನ ಇದ್ದೀರಿ, ಆ ಥರದ ವ್ಯವಸ್ಥೆಯಲ್ಲಿ ಒಬ್ಬರದೇ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದು ನನಗನ್ಸೋ ಮಟ್ಟಿಗೆ ಪ್ರಾಯಶಃ ನಿಮ್ಮದೇ ಅಂತ ಕಾಣಿಸ್ತಾ ಇದೆ. ಅಲ್ಲ ಬಸ್ ಅಲ್ಲಲ್ಲ, ಒಂದೇ ಡೈರೆಕ್ಟ್ರು, ಒಂದೇ ಪ್ರೊಡ್ಯೂಸರ್.
ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಹಾ ಅದು ಗೊತ್ತು ನನಗೆ. ಬಟ್ ಪ್ರೊಡ್ಯೂಸರು ಡೈರೆಕ್ಟರ್ ಎಸ್ ಇದೇ ಫಸ್ಟ್ ಅಲ್ವಾ? ಅದನ್ನ ಸ್ವಲ್ಪ ನನಗೆ ಇದಾಗಿರಲಿಲ್ಲ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಸ್ಟಡಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಲಕ್ಷ್ಮೀ ದಯದಿಂದ ಅವ್ರಿಗೆ ಖಜಾನೆ ತುಂಬಲಿ ಅಂತ ನಾನು ಬೇಡ್ಕೊಂತೀನಿ. ಇದು ಒಂಥರ ಗಿನ್ನಿಸ್ ರೆಕಾರ್ಡ್ ಇದ್ದಂಗೆ ಒಂದೇ ಡೈರೆಕ್ಟ್ರು 2 ಫಿಲ್ಮ್ ರಿಲೀಸ್ ಮಾಡ್ತಿರೋದು. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಅವ್ರು ದೇವ್ರು ಒಳ್ಳೇದು ಮಾಡಲಿ ಜೆ ಶ್ರೀನಿವಾಸ್ಗೂ ನಾಗೇಶ್ ಕುಮಾರ್ಗೂ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ಲರ ವೇದಿಕೆಯಲ್ಲಿ ಯಾರ್ಯಾರಿದ್ದಾರೆ ಅವರ ಧ್ವನಿಯಾಗಿ ನೀವು ಹೇಳಬೇಕು ಸಂಘದ ವತಿಯಿಂದ. 2 ಸಿನಿಮಾವನ್ನ ಮಾಡಿದಂಥ ಒಂದೇ ಟೀಮ್ ಅದನ್ನು ಒಂದೇ ದಿನ ಬಿಡುಗಡೆಗೆ ಸಿದ್ಧ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಹಾಗೆ ಈ ಸಿನಿಮಾದ ಅದು ಏನು ಪಾಲ್ಗೊನಿ ಬಂದು ಕಸ್ಟಡಿಯಲ್ಲೋ ಅಥವಾ ಕಸ್ಟಡಿಯಲ್ಲಿ ಪಾಲ್ಗೊನೋ ಗೊತ್ತಿಲ್ಲ, ಆದರೆ ಆಗಸ್ಟ್ 8ನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆ ಆಗ್ತದೆ. ಬಟ್ ಇವತ್ತು ನೋಡಿದಂಥ ಏನು ಟೀಸರ್ ಇದೆ, ಟೀಸರ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆ ಟೀಸರ್ ನೋಡಿದಾಗೆ ಸಿನಿಮಾನ ಇದ್ಬಿಟ್ರೆ ಇವರು ಖಂಡಿತ 2 ಸಿನಿಮಾದಲ್ಲೂ ಕೂಡ ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪಾಲ್ಗೊನಿ ಮತ್ತೆ ಕಸ್ಟಡಿ 2 ಚಿತ್ರಗಳಿಗೆ ಇವತ್ತೇ ಹೌಸ್ಫುಲ್ ಕಾಣಿಸ್ತಾ ಇದೆ. ಒಂದೇ ಚಿತ್ರಗಳಲ್ಲೂ ಚಿತ್ರ ಬಿಡುಗಡೆ ಆದ್ಮೇಲೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಈಗೇನು ಒಂದು 3-4 ಪಿಕ್ಚರ್ಸ್ ಬಹಳ ಚಿತ್ರಕ್ಕೆ ಒಂದು ಉತ್ಸಾಹವನ್ನು ಕೊಟ್ಟಿದೆ. ಅದೇ ಥರ ಈ 2 ಚಿತ್ರಗಳು ಕೂಡ ಬಿಡುಗಡೆ ಆದ ಸಂದರ್ಭದಲ್ಲಿ ಇಬ್ಬರು ನಿರ್ಮಾಪಕರು ನಾಗೇಶ್ ಕುಮಾರ್ ಮತ್ತೆ ಜೆ ಶ್ರೀನಿವಾಸ್ ಇಬ್ಬರು 2 ಚಿತ್ರಗಳ ನಿರ್ಮಾಪಕರು, ಹಾಗೆ ಜೆ ಶ್ರೀನಿವಾಸ್ 2 ಚಿತ್ರಗಳ ನಿರ್ದೇಶಕರು. ಇದೆಲ್ಲ ವಿರಳ ಅನ್ಸುತ್ತೀವಲ್ಲ. ಕೆಲವರು ಎಲ್ಲವೂ ಕೂಡ ನಾವು ಬಹಳ ವರ್ಷಗಳಿಂದ ನೋಡ್ಕೊ ಬರ್ತಾ ಇದ್ದೀವಿ. 2 ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು ನಾವಂತೂ ಬಹಳ ಕಂಡಿಲ್ಲ. ಹಿಂದೆ ಮಾಡಿದ್ರೇನೋ ಗೊತ್ತಿಲ್ಲ. ಹಾಗೆ ಈ ಚಿತ್ರಗಳಿಗೆ 2 ಚಿತ್ರಗಳು ಹೌಸ್ಫುಲ್ ಓಡೋ ಮುಖಾಂತರ ಆ ನಿರ್ಮಾಪಕರಿಗೆ ಹಣವನ್ನು ತಂದುಕೊಡ್ಲಿ. ಈ ಚಿತ್ರ ತಂಡ ಒಂದು ಒಳ್ಳೆ ಚಿತ್ರಗಳನ್ನ ಎಲ್ಲರೂ ಸೇರ್ಕೊಂಡು ಒಳ್ಳೆ ಚಿತ್ರವನ್ನು ನಿರ್ಮಿಸಿದ್ದಾರೆ ಅಂತ ನಾವು ನೋಡಿದಾಗ ಒಂದು ಟ್ರೈಲರ್ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್, ಇನ್ನೊಂದು ಬಹಳ ಚೆನ್ನಾಗಿದೆ. ಸೊ ಈ ಒಂದು ಚಿತ್ರಗಳಿಗೆ ಚಿತ್ರತಂಡಕ್ಕೆ ಮಾಡಿದಂಥ ಚಿತ್ರತಂಡಕ್ಕೆ ಶುಭವಾಗಲಿ. ಈ ಚಿತ್ರ ಒಂದು ಹಣವನ್ನು ಗಳಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಚಿತ್ರರಸಿಕರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಪಿಕ್ಚರ್ ನಮ್ಮ ನಾಗೇಶ್ ಕುಮಾರ್ ಜೆ ಶ್ರೀನಿವಾಸ್ ಅವರು ನಿರ್ಮಿಸಿರೋದು. ಬಂಪರ್ ಆಫರು, ಒಂದು ಕ್ಲಾಸು, ಒಂದು ಮಾಸು. ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ, ಅವ್ರ ಥಿಯೇಟ್ರಲ್ಲಿ ಲಾಸ್ಟ್ ಮಂತಲ್ಲಿ ಒಂದ್ಸರಿ ಕಲೆಕ್ಷನ್ ನೋಡಕ್ಕೆ ಹೋದಾಗ ಡಲ್ ಆಗಿತ್ತು. ಅಧ್ಯಕ್ಷರೇ ಯೋಚನೆ ಮಾಡಬೇಡಿ, ನಮ್ಮ ಜುಲೈ ತಿಂಗಳಿಂದ ಎಲ್ಲ ಏನು ನೀವು ನೋಡ್ತಾ ಇದ್ದೀರಿ ಇದಕ್ಕೆ ಉಲ್ಟಾ ಆಗ್ತದೆ. ಪ್ರೇಕ್ಷಕರು ಬಂದು ಟಿಕೆಟ್ ಸಿಗದೆ ವಾಪಸ್ ಹೋಗ್ತಾರೆ. ಹೌಸ್ಫುಲ್ಲು ಜನ ಕಂಟ್ರೋಲ್ ಮಾಡೋಕ್ಕೆ ನಾವು ನೇಮಿಸ್ಬೇಕಾಗ್ತದೆ ಅಂತ ಹೇಳಿದ್ದೆ. ಅದೇ ಥರ ಈಗ ಎಕ್ಕ, ಜೂನಿಯರು, ಸೋಸೋ, ಆಮೇಲೆ ನರಸಿಂಹ, ಎಲ್ಲ ಪಿಕ್ಚರ್ಗಳೂ, ಆಮೇಲೆ ತಲೈವಿ, ಹಿಂದಿ ಸೌರ್ಯನು ಎಲ್ಲ ಹೌಸ್ಫುಲ್, ಎಲ್ಲ ಜೋರ ನಡೀತಾ ಇದೆ. ಥಿಯೇಟ್ರ್ಗಳಿಗೆ ಲಾಠಿ ಚಾರ್ಜು ಕಾಲ ಬಂದಿದೆ. ಇದು ಹಿಂಗೆ ಮುಂದುವರಿಲಿ, ಚಿತ್ರರಂಗ ಬಾಳಲಿ, ಬೆಳಗಲಿ. ಹಾಗೆ ಒಂದೇ ದಿನ 2 ಪಿಕ್ಚರ್ ರಿಲೀಸ್ ಮಾಡ್ತಾ ಇರೋ ನಮ್ಮ ಜೆ ಶ್ರೀನಿವಾಸು, ನಾಗೇಶ್ ಕುಮಾರ್ ಅವ್ರಿಗೆ ಒಳ್ಳೇದಾಗಲಿ. ನಮಸ್ಕಾರ. ಅವರು ಹಾಗೂ ನಮ್ಮ ನಾಗೇಶ್ ಕುಮಾರ್ ಜೋಡಿ ಸಿನಿಮಾ ಜೋಡಿ ಮಾಡಿದೆ ನಿರ್ಮಾಪಕರಾಗಿ. ಈ ಸಿನಿಮಾ ಪ್ರೇಕ್ಷಕರು ಒಂದು ಮೋಡಿ ಮಾಡಲಿ ಅಂತ ಹೇಳಿ ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಎಲ್ಲ ಸಿನಿಮಾಗಳು ಯಶಸ್ವಿ ಆಗ್ತಾ ಇದೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದಂದು ಆ ತಾಯಿ ಕೃಪೆ ನಿಮ್ಮ ಮೇಲೆ ಬೀರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು. ಹಾರೈಸ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ 2 ಸಿನಿಮಾ ರಿಲೀಸ್ ಆಗ್ತಿರೋದು ಒಂದೇ ಬ್ಯಾನರ್ನದ್ದು ಅನ್ನೋದು ಒಂದು ಖುಷಿಯ ಸಂಗತಿ. ಶುಭವಾಗ್ಲಿ. ಹರ್ಷಿತಾ ಚಿತ್ರಾಲಯ, ಬೃಂದಾವನ್ ಎಂಟರ್ಪ್ರೈಸಸ್ 2 ಬ್ಯಾನರ್ಗೆ ನಿರ್ಮಾಪಕರು ಗೆಲ್ಲಿ, ನಿರ್ದೇಶಕರು ಗೆಲ್ಲಿ ಅಂತ ಹಾರೈಸ್ತಾ ಮತ್ತಷ್ಟು ಜಂಟಿಯಾಗಿನೇ ಸಿನಿಮಾ ರಂಗದಲ್ಲಿ ಅವರ ಪ್ರಯಾಣ ಮುಂದುವರಿಸಲಿ. ದೊರೆ ಭಗವಾನ್ ಅನ್ನೋ ಒಂದು ಏನು ಸೂಪರ್ ಜೋಡಿ ಇತ್ತು, ಆ ರೀತಿನೇ ಈ ಜೋಡಿ ಕೂಡ ಹೆಸರನ್ನ ಮಾಡಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ನಂತರ ನಾವು ಅವರನ್ನ ಬೀಳ್ಕೊಡೋಣ. ಕೈಂಡ್ಲಿ ಪ್ರಿಯಾ ಅವರ ಪಕ್ಕದಲ್ಲಿ ಕೂತ್ಕೊಳ್ಬಹುದು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಮೇಲೆ ಮಧ್ಯ ಬರ್ಲಿದ್ದಾರೆ, ಅವರೊಂಚೂರು ಸೈಡ್ ವಿಂಗ್ ಹೋಗ್ಲಿ. ಎಸ್ ಮೇಡಮ್. ಅಯ್ಯೋ ಸರ್,
ಮುಂದುವರಿಸಿ ದಯವಿಟ್ಟು. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಹಾಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಕೂಡ ವಂದನೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ. ನನ್ನ ಕಣ್ತಪ್ಪಿನಿಂದ ಅದು ನನ್ನದೇ ತಪ್ಪು. ಮೇರು ನಟರನ್ನು ಫೋಟೋ ಒಂದು ಭಾವಚಿತ್ರವನ್ನು ಹಾಕಿಲ್ಲ. ಸಿನಿಮಾದಲ್ಲಿ ಆಲ್ರೆಡಿ ಇದೆ, ಬಟ್ ಇದಕ್ಕೆ ಹಾಕೋದ್ರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಮಿಸ್ ಮಾಡಿದ್ದೇನೆ. ದೇವರ ನಗರ ಆಲ್ರೆಡಿ ಇದೆ, ಅದು ಈಗ ಕಣ್ತಪ್ಪಿನಿಂದ ಆಗಿದೆ. ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ. ಜೊತೆಗೆ ಚಿತ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಪಾಲ್ಗುಣಿ ಮತ್ತು ಕಸ್ಟಡಿ. ಆ್ಯಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಮಂಡ್ಯ ಅನ್ನೋ ಒಂದು ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ದೆ. ನನ್ನ ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು. ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಸಿ ಅಂತ ನಾವೇನಂತೀವಿ ಆ ಸೊಗಡನ್ನು ಇಟ್ಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು. ಔಟ್ ಆ್ಯಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಮನೇಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನೋ ಥರದಲ್ಲಿ ಒಂದು ಆ ಚಿತ್ರನ ಶೂಟ್ ಮಾಡಿದ್ದೀವಿ. ಅದನ್ನು ನೀವು ತೆರೆ ಮೇಲೆ ನೋಡ್ಬೋದು. ಅದು ಅಪ್ಪಟ ನಮ್ಮ ದೇಶಿ ಕತೆ. ಅದನ್ನು ಹೊರತುಪಡಿಸಿದ್ರೆ ಕಸ್ಟಡಿ ಆ್ಯಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಒಬ್ರು ಬೇಕಿತ್ತು. ಬೇರೆ ಏನೋ ಒಂದು ವರ್ಷನ್ ಅನ್ಕೊಂಡ್ವಿ. ಮೇಡಮ್ನ ಅನ್ಕೋತಾ ಇದ್ವಿ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ಭೀಮಾ ನೋಡ್ಕೊಂಡು ಬಂದ್ವಿ. ಭೀಮಾ ಸಿನಿಮಾ ನೋಡಾದ್ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನು ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ. ಅಷ್ಟೊತ್ತಿಗೆ ಯಾರು ಫೈನಲೈಸ್ ಆಗಿರಲಿಲ್ಲ. ಭೀಮಾ ನೋಡ್ಕೊಂಡು ಬಂದಮೇಲೆ ನಾನು ಅಣ್ಣನಿಗೆ ನೋಡಿ ನಮ್ಮ ಕ್ಯಾರೆಕ್ಟ್ರಿಗೆ ಒಬ್ಬರು ಸೆಟ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ. ಅವರು ಸರಿ ಮಗ ನಾನು ಮಾತಾಡ್ತೀನಿ, ಯಾಕೆಂದರೆ ಆಲ್ರೆಡಿ ತುಂಬ ಪ್ರಿಯಾ ಮೇಡಮ್ ಮತ್ತು ಅವ್ರ ಹಸ್ಬೆಂಡು ಅಣ್ಣನಿಗೆ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದರು. ಇದ್ರ ಮೇಲೆ ಹೋಗಿ ಮೇಡಮ್ಗೆ ಫಸ್ಟು ಕತೆ ಹೇಳಿದೆ. ಪಾಲ್ಗುಣಿಗೆ ಒಂದು ಮುಖ್ಯ ಪಾತ್ರಕ್ಕೆ, ಅಂದರೆ ಅದು ಫುಲ್ ಫಿನಿಶ್ ಆಗಿತ್ತು. ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟು ಕತೆ ಹೇಳಾದ್ಮೇಲೆ ಮೇಡಮ್ ಕತೆ ಕೇಳೋದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಕೇಳಿದ್ರು ಕತೆನ. ಒಂದಷ್ಟು ಅವರು ರಿಸಲ್ಟ್ ಹೇಳೋದಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತೊಗೊಂಡಿದ್ರು. ಟೈಮ್ ತಗೊಳ್ಳೋ ಅಷ್ಟರಲ್ಲಿ ಒಂದು 2 ಡೇಸಲ್ಲಿ ನಾನು ಮತ್ತೆ ಇನ್ನೊಂದು ಕತೆ ನರೇಷನ್ ಮಾಡಿದ್ದೆ ಅವರಿಗೋಸ್ಕರನೇ. ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಅಂತ. ಮೇಡಮ್ ನೋಡಿದ್ಮೇಲೆ ನಾನು ಓವರ್ ನೈಟ್ ಒಂದು ಲೈನ್ ಆರ್ಡರ್ ಮಾಡಿಕೊಂಡು ಒಂದು 2 ಡೇಸ್ ಬಿಟ್ಟು ಈ ಕತೆ ಕಸ್ಟಡಿ ಕತೆನ ನರೇಟ್ ಮಾಡಿ ಮೇಡಮ್ಗೆ ಹೇಳಿದೆ. ಮೊದಲು ಹೇಳಿದ ಕತೆನ ಇದು ಬೇರೆ ಕತೆನ ಅಂತ ಅವ್ರು ಕನ್ಫ್ಯೂಷನ್ ಇದ್ರು. ಮೇಡಮ್ ಮೊದಲು ಹೇಳಿದ ಕತೆ ಬೇರೆ, ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳಿದೆ. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ ಕತೆ ನರೇಟ್ ಆ ಥರ ಕಸ್ಟಡಿ ಸೃಷ್ಟಿ ಆಯಿತು. ಕಸ್ಟಡಿ ಆ್ಯಕ್ಚುಲಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ಲು, ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಕತೆ. ಈ ರೀತಿಯಾಗಿ 2 ಸಿನಿಮಾನ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತೆರೆಗೆ ಸಿದ್ಧ ಮಾಡಿದ್ದೀವಿ. ಅಂದರೆ ಇದೇನು ಹಾತ್ರಕ್ಕಾಗಿದ್ದ ಅಡುಗೆ ಎಲ್ಲ ತುಂಬ ಇದರಿಂದ ಶ್ರಮ ನನ್ನ ಟೀಮು ಮತ್ತು ನಮ್ಮ ಏನು ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟಿಂದ ಈ ಸಿನಿಮಾನ ತುಂಬ ಬೇಗ ಮುಗಿಸಿ ತೆರೆಗೆ ಸಾಧ್ಯ ಆಯಿತು. ಅಷ್ಟೇ, ಇನ್ನೇನಾದ್ರು ಕೇಳಿದ್ರೆ ಮೈಕ್ ಕೊಡಿ ಸರ್. ನನಗೆ ಮೊನ್ನೆ ಆ ಘಟನೆ ಒಂದು ತಿರುಳು ಅಷ್ಟೇ. ಅಲ್ಲಿರ್ತಕ್ಕ ಓವರಾಲ್ ಕತೆ ನಾನು ತಗೊಂಡಿಲ್ಲ, ಒಂದು ತಿರುಳನ್ನ ಎತ್ಕೊಂಡಿದ್ದೀನಿ. ಅದ್ರ ಒಂದು ಇನ್ಸಿಡೆಂಟ್ ತಿರುಳನ್ನ ಎತ್ಕೊಂಡು ಬೇರೆ ಕತೆ ನಾನು ಕಟ್ಟಿದ್ದೀನಿ. 1 ನಿಮಿಷ ಮಾಧ್ಯಮ ಮಿತ್ರರಲ್ಲಿ ಒಂದು ಪ್ರಾರ್ಥನೆ. ಈಗ ಕಸ್ಟಡಿ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ, ಪಾಲ್ಗುಣಿ ಟೀಮ್ ನೆಕ್ಸ್ಟ್ ಬರಲಿದ್ದಾರೆ. ಸರ್ ನೀವು 2 ಅಲ್ಲ, ಇದು ಕಸ್ಟಡಿ ಮಾತ್ರ ಮಾತಾಡೋಣ. ಆ ನಂತರದಲ್ಲಿ ಈಗಲೇ ಮುಗಿಸ್ಬಿಡೋದಾ? ಮುಗಿಸ್ಬಿಡೋಣ. ಓಕೆ, ಇನ್ನ ಟೀಮು ನಮ್ಮ ಮೆಂಬರ್ಸ್ ಕೆಳಗಡೆ ಇದ್ದಾರೆ ಅನ್ಸುತ್ತೆ. ಪಾಲ್ಗುಣಿ ಟೀಮ್ ಇನ್ನ ಕೆಳಗಡೆ ಇದೆಯಾ? ಪಾಲ್ಗುಣಿಗೆ ಮೇಡಮ್ ಒಂದು ಕ್ಯಾರೆಕ್ಟರ್ ಅಪ್ರೋಚ್ ಮಾಡಕ್ ಹೋಗಿದೆ. ಆಕ್ಚುಲಿ ಅದು ಬೇರೆ ವರ್ಷನ್ ಅನ್ಕೊಂಡಿದ್ವಿ. ಇದನ್ನ ಅಪ್ಡೇಟ್ ವರ್ಷನ್ ಮಾಡಿ 4 ಲ್ಯಾಂಗ್ವೇಜ್ ಮಾಡೋಣ ಅಂದ್ಬಿಟ್ಟು ಮೇಡಮ್ಗೆ ಅಪ್ರೋಚ್ ಮಾಡೋದಕ್ಕೆ ಹೋಗಿದ್ವಿ. ಆಕ್ಚುಲಿ ಅದನ್ನ ಆ ಪ್ರಾಜೆಕ್ಟ್ಗೆ ಅಪ್ರೋಚ್ ಮಾಡಿ ಆಲ್ರೆಡಿ ಸಿನಿಮಾ ಫಿನಿಶ್ ಆಗಿತ್ತು. ಮೇಡಮ್ ನೋಡಿದ್ಮೇಲೆ ಇದಕ್ಕೊಂದು ಏನು ಚೇಂಜ್ ಅಪ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ವಿ ಅಷ್ಟೇ. ಬಟ್ ಅದನ್ನ ನಾವು ಹಂಗೆ ಡ್ರಾಪ್ ಮಾಡಿ ಮೇಡಮ್ ಹೊಸ ಕತೆ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಕತೆ ಮಾಡಿ ರೆಡಿ ಮಾಡಿದ್ವಿ. ಇಲ್ಲ 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 ಕಸ್ಟಡಿ ಮೇಡಮ್ ಕ್ಯಾರೆಕ್ಟ್ರು ನೋಡಿದ್ಮೇಲೆ ಒಂದು ಕತೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು.
ಕಂಟಿನ್ಯೂಷನ್ ಅಂತಲ್ಲ, ಈ ಕತೆ ಬೇರೆ, ಈ ಕತೆ ಜಾನರೇ ಬೇರೆ, ಭೀಮಾ ಕತೆನೇ ಬೇರೆ. ಡೈಲಾಗ್ ಡೆಲಿವರಿ ಕೆಲವೊಂದು ಹ್ಯಾಂಗರ್ ಇರುತ್ತೆ ಸರ್, ಯಾಕೆಂದ್ರೆ ಸೆಕೆಂಡ್ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಅದೇ ತರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ ಅಂತ ಅನ್ಕೊಂಡು ಕೆಲವೊಂದಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ. ಪೂರ್ತಿ ಒಂದ್ 2-3 ಕಡೆ ಅಷ್ಟು ಬಳಸಿದ್ದೀನಿ ಅಷ್ಟೇ. ಅಂದ್ರೆ ಸರ್ ಹೌದು, ನಮ್ಮ ಟೀಮಿಂದ ಕೊಟ್ಟಿರೋದು ಸರ್. ಸರ್ ಲೇಡಿ ಅಲ್ಲ, ಅರ್ಥ ಆಗಿಲ್ಲ ನೀವು ಹೇಳಿದ ಹೆಂಗೆ ಅಂತ. ಅದ್ರಲ್ಲಿ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು, ನಾನು ಕೊಟ್ಟಿದ್ದಲ್ಲ ಅದು. ಅಲ್ಲ ಒಂದ್ ನಿಮಿಷ, ನಮ್ಮ ಸಿನಿಮಾದು ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ. ಮಾಸ್ ಮಾರಣಿ ಕೊಟ್ಟಿದ್ದೀರಾ ಅಂತಂದ್ರೆ ಸರ್, ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಟ್ಯಾಗ್ಲೈನ್ಗಳು ಹಾಕೊಂಡಿದ್ದಾರೆ ಸರ್ ನಟರು, ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗಿದ್ರೆ? ನನಗೆ ನಂಬಿಕೆ ಇದೆ ಸರ್, ಆ ಥರ ಇದೆ ಅಂತ ನಂಬಿಕೆ ಇದೆ. ಶ್ರೀನಿವಾಸ್ ಅವರೇ, ನಿಮ್ಮ ಕಸ್ಟಡಿ ಸಿನಿಮಾ ಅಂದ್ರೆ ಸ್ವಲ್ಪ ಜ್ವರ ಬಂದಿದೆ ಸರ್, ಫ್ಲೈಟ್ ಎಲ್ಲ ಬಿಟ್ಟು ಸಾಕು, ಕಿವಿ ಇದಾಗ್ಬಿಟ್ಟಿದೆ. ಯೂಶಲಿ ಈ ಥರದ ಸಿನಿಮಾ ಅಂದ ತಕ್ಷಣ, ಪೊಲೀಸ್ ಸಿನಿಮಾಗಳು ಅಂದ ತಕ್ಷಣ, ಅಥವಾ ಲಾಂಗು ಮಚ್ಚು ಹೊರತಾಗಿ ಬರೀ ಗನ್ ಅಂತ ಬಂದ ತಕ್ಷಣ ಒಂದೇ ಜನರ ಕಥೆಗಳು ಬರ್ತಾ ಇರ್ತವೆ. ವಿಶೇಷವಾಗಿ ಈ ಥರದ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇದು ಯಾಕೆ ಈ ನಿಮ್ಮ ಸಿನಿಮಾ ನೋಡ್ಬೇಕು ಸರ್? ಇದು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ ಅನ್ಕೋತೀನಿ. ಸಿಟಿನಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಏನು ಈಗ ಸೈಬರ್ ಕ್ರೈಮ್ ಮತ್ತೆ ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಲೈನ್ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ಮೇಡಮ್ ಮುಖಾಂತರ ಹೇಳ್ಸಿದ್ರೆ ಅದಕ್ಕೆ ಇನ್ನೊಂದು ಬೇರೆ ಥರದ್ದೇ ಒಂದು ಇದು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇಡಮ್ ಚಾಯ್ಸ್ ಪಡೆದೆ. ಜೊತೆಗೆ ಭೀಮಾಗೂ ಕಸ್ಟಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಭೀಮಾ ಕಂಪೇರ್ ಮಾಡ್ತಾ ಇಲ್ಲ, ನಾನು ಹೇಳಿದ್ದು ಈ ಥರ ಸಿನಿಮಾಗಳಲ್ಲಿ ಕತೆ, ಎಲ್ಲ ಕತೆಗಳಲ್ಲೂ ಕೂಡ ಇದೇ ಥರದ ಜಾನರ್ ಕತೆಗಳು, ಕ್ರೈಮ್ ಸ್ಟೋರಿಗಳು ಸಾಕಷ್ಟು ಬಂದಿದೆ ಸಿನಿಮಾಗಳಲ್ಲಿ. ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳಿ ಸರ್? ವಿಶೇಷತೆ ಸಿನಿಮಾ ನೋಡಿ, ಜೊತೆಗೆ ಏನಂತ ಕತೆಗಳು ಬೇರೆ ಏನು ಇಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಒಂದು ಲವ್, ಒಂದು ಸೆಂಟಿಮೆಂಟ್, ಒಂದು ಕ್ರೈಮ್, ಥ್ರಿಲ್ಲರ್, ಈ ಥರ ಸಬ್ಜೆಕ್ಟ್ಗಳಲ್ಲೇ ನಾವೇನಾದ್ರೂ ಹೊಸತರ ತೋರ್ಸೋದಕ್ಕೆ ಆಟ ಆಡ್ಬೇಕು ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್? ಹೊಸದಾಗಿ ಏನು ಹುಟ್ಟಲ್ಲ ಸರ್. ಆಲ್ರೆಡಿ ಎಲ್ಲ ಇರ್ತಕ್ಕಂಥದ್ದನ್ನೇ ನಾವು ಅದನ್ನ ಪಾಲಿಶ್ ಮಾಡಿ ಹೊಸ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಮೇಕಿಂಗ್ ಶೈಲಿ ಬದಲಾಯಿಸಿ ಬಂದ್ಬಿಟ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಥರದ ಜಾನರ್ ಕತೆಗಳನ್ನು ಮುಟ್ಟಿ ಆಗಿದೆ ಸರ್. ನಾವೇನೋ ಹೊಸದು ಮಾಡ್ತೀನಿ ಅಂದ್ರೆ ನಮ್ಮ ಅಹಂಕಾರ ಆಗುತ್ತೆ, ಬಟ್ ಇರೋದನ್ನೇ ಬೇರೆ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಈ ನಮ್ಮ ಮಹಾನಗರಗಳಲ್ಲಿ ಮತ್ತೆ ಹಳ್ಳಿಗಳಲ್ಲಿ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರ್ಯವಾಗಿರುತ್ತೆ. ಆ ಕ್ರೈಮ್ ಮಾಡುವಂಥ ವ್ಯಕ್ತಿ ಮನಸ್ಥಿತಿಗಳೇ ಹೇಗಿರುತ್ತೆ ಅಂತ ಅಂದ್ರೆ ಒಂದೇ ಲೈನ್ ಹೇಳ್ಬಿಡ್ತೀನಿ ಸರ್. ಪ್ರತಿಯೊಬ್ಬರಿಗೂ, ನನಗೆ ಗೊತ್ತಿಲ್ಲ ಕಾಂಟ್ರವರ್ಸಿ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈಮ್ ಮಾಡಬೇಕು ಅಂತ ಅನ್ನೋ ಒಂದು ಘಟನೆ, ಒಂದು ಸನ್ನಿವೇಶ ಸೃಷ್ಟಿ ಆಗೇ ಆಗುತ್ತೆ. ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ, ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಶ್ಯರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭಾವ ಆಗ್ತಾನೆ, ಯಾವ ರೀತಿ ಅವನು ತನ್ನನ್ನು ತಾನು ಕಂಟ್ರೋಲ್ ಇಟ್ಕೋಬೋದಾಗಿತ್ತು, ಕಂಟ್ರೋಲ್ ತಪ್ಪಿದ್ರೆ ಏನಾಗುತ್ತೆ ಅನ್ನೋದು ನಾನು ಹೇಳೋದು ಪ್ರಯತ್ನ ಪಟ್ಟಿದ್ದೀನಿ ಸರ್. ಇದರಲ್ಲಿ ಸ್ವಲ್ಪ ಜೋರಿ ಸರ್. ಹಾ, ಯಾವ್ದ್ರಲ್ಲಿ ಇದ್ರಲ್ಲ ಡಬ್ಬಿ ಇದು ಡೈಲಾಗ್ ಹೇಳಿದಿಕ್ಕ. ಹಾ ಸರ್, ನಾನು ಹಿಂದೆ 4 ಸಿನಿಮಾ ಮಾಡಿದ್ದೀನಿ, 3 ಸಿನಿಮಾ, 4ನೇ ಸಿನಿಮಾ. ಅಲ್ಲ, ಒಂದೇ ನಿಮಿಷ, ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬಿಡ್ತೀನಿ. ತುಂಬಾ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ, ಆ ಥರದ್ದು ಸಿನಿಮಾಗಳು ಮಾಡ್ತೀನಿ, ನಾನು ಮಾಡಕ್ಕೆ ಬರುತ್ತೆ. ಅಲ್ಲಿ ನೀವು ಪಾಲ್ಗೊಳ್ಳಿ ನೋಡ್ಬೋದು ನೀವು ಅದರಲ್ಲಿ. ಆದರೆ ಕೆಲವು ವಿಚಾರಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ, ಎಲ್ಲ ಕಡೆನೂ ಬಳಸ್ತೀವಿ. ಆಮೇಲೆ ಯಾವುದು ಆ ಡೈಲಾಗ್, ಪರ್ಟಿಕ್ಯುಲರ್ ಡೈಲಾಗ್ಗಳಿತ್ತು, ಯಾವುದೇ ಹೀರೋಗಳು ತಗೊಳ್ಳಿ ಸರ್, ನೀವು ಅದನ್ನು ಮಾತ್ರ ಜನ ಎಂಜಾಯ್ ಮಾಡ್ತಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯೂಸ್ ಮಾಡ್ತಿರ್ತಾರೆ. ನಾನದು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇಲ್ಲ, ನಾನದು ಸರಿ ಅಂತ ಏನು ಸಮರ್ಥಿಸ್ಕೊತಿಲ್ಲ. ಬಟ್ ಆ ಸನ್ನಿವೇಶಕ್ಕೆ ಇವತ್ತಿನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡಿರ್ತೀರ, ನಾವು ಹೋದ್ರೆ, ನೀವು ಹೋದ್ರೆ, ಎಲ್ಲರೂ ನೋಡಿರ್ತೀವಿ ಯಾವ ರೀತಿ ಪದ ಬಳಕೆ ಇದೆ ಅಂತ. ಆ ಹ್ಯಾಂಗ್ ಓವರ್ನಲ್ಲಿ ಆ ಡೈಲಾಗ್ಗೋಸ್ಕರ ಬರದೆ ಬೇರೆ ಬರಿಬೋದಿತ್ತು ಸರ್, ಬಟ್ ನನಗೆ ಅದು ಸೂಕ್ತ ಅನ್ನಿಸ್ತು, ಅದಕ್ಕೋಸ್ಕರ ಬಂದಿದ್ದೆ ಸರ್. ಸರ್ ಚೂರು ಜೋರಾಗಿ
MLA ಅವ್ರಿಗೆ ಹೇಳುವಂತ ಡೈಲಾಗು ಪದ ಬಳಕೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿ ನಿಜ ಜೀವನದಲ್ಲಿ ಯಾರು ಹೇಳೋ ಹಾಗಿಲ್ಲ, ಒಬ್ರು ಆರಕ್ಷಕ ಇಲಾಖೆಯಲ್ಲಿ ಇರುವಂತವ್ರು ಒಬ್ಬ MLAಗೆ ಅನ್ನೋದು ಅವರ ಪ್ರಶ್ನೆ. ನೀವು ಅದನ್ನ ಹ್ಯಾಂಗ್ ಬಳಸಿದ್ದೀರಾ? ಸರಿ, ಕರೆಕ್ಟ್ ಸರ್. ಹೇಳ್ತಿಲ್ವಾ ಸರ್? ಬಳಸ್ತಿಲ್ವಾ? ಪೊಲೀಸರು ಯಾರು ಬಳಸಲ್ಲ ಸರ್, ಪೊಲೀಸರು ಯಾರು ಹಾಗೆ ಬಳಸಲ್ಲ. ಒಂದು, ಪೊಲೀಸರು ಯಾವತ್ತು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದು ನಿಮ್ಗೆ ಗೊತ್ತಿರಲಿ. ಅವ್ರು ಸರ್ಕಾರದ ವಿರುದ್ಧವಾಗಿ ಮಾತಾಡಲ್ಲ ಅಂತ, ಅದು ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಆಫ್ ದಿ ರೆಕಾರ್ಡ್ ಮಾತಾಡ್ಬೋದು, ಆನ್ ರೆಕಾರ್ಡ್ ಮಾತಾಡಲ್ಲ ಯಾರು. ನಡೀತಾ ಇದೆ ಸರ್. ತೋರಿಸಿದೀವಿ ಸರ್. ತೋರಿಸ್ಬಾರ್ದು. ಕಟ್ ಮಾಡ್ತೀವಿ ಸರ್. ಕಟ್ ಮಾಡಿದ್ರೆ ಅವರು ಕಟ್ ಮಾಡ್ತೀವಿ. ಮಾಡ್ತಾರೆ, ನಾವು ಟ್ರೈಲರ್ಗೆ ಸರ್. ಸರ್ ಒಂದು ನಿಮಿಷ, ನನ್ನ ಮಾಹಿತಿ ಅಣ್ಣ, ಒಂದು ನಿಮಿಷ ನನ್ನ ಮಾಹಿತಿ. ಟ್ರೈಲರ್ಲಿ ಎಂತೆಂಥ ಕಂಟೆಂಟ್ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಇದು ಸಾರಿ, ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಗೊತ್ತು ಸರ್. ಯೂಟ್ಯೂಬ್ ಬೇರೆ, ಇದು ಸಿನಿಮಾ ಸರ್. KS ರಮೇಶ್, ಮ್ಯಾಜಿಕ್ ರಮೇಶ್. ನಾನು ಸಿನಿಮಾ ಬಗ್ಗೆ ಇಲ್ಲ ಭಾಳಷ್ಟು, ಆಲ್ಮೋಸ್ಟ್ ಒಂದು 44 ದಶಕಗಳಿಂದ ಬೇರೆ ಬೇರೆ ಭಾಷೆಗಳಲ್ಲಿ ತೆರೆ ಮೇಲೆ, TV ಮೇಲೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಆ್ಯಂಡ್ ಸರ್ ಗುರ್ತಿಡ್ದಂಗೆ ಮ್ಯಾಜಿಕ್ ರಮೇಶ್ TVಲಿ ಬಂದಿದ್ದು ಒಂದು 20 ವರ್ಷ ಆಯಿತು. ಫಿಲ್ಮಲ್ಲಿ ಮಾಡಿದೆ. ಲಾಸ್ಟ್ ಯಾವುದೋ ಒಂದು ಹಿಂದಿ ಫಿಲ್ಮ್ ಫಿರ್ ಭಿ ಅಂತ. ಕನ್ನಡದಲ್ಲಿ ನಂದೇ ಒಂದು ಸಿನಿಮಾ 3 ವರ್ಷದಿಂದ ನಾನೇ ಒಂದು ಪ್ರೊಡ್ಯೂಸರ್ ಡೈರೆಕ್ಟ್ ಮಾಡಿದೆ, ಕಿಡಿಗಳು ಅಂತ, ಮಕ್ಕಳಿಗೋಸ್ಕರ. ಆಮೇಲೆ ಇನ್ನೂ ಆ ಕೋವಿಡ್ ಕರೋನಾ ಎಲ್ಲ ರಿಪೇರಿ ಮಾಡ್ತಾ ಕೂತಿದ್ದೆ ಸಿನಿಮಾ ಮಾಡಿ. ಎನಿವೆ, ಈ ಸಿನಿಮಾಗೆ ನನಗೆ ಶ್ರೀನಿವಾಸ್ ಅವರು, ನಾಗೇಶ್ ಅವರು ಇತ್ತೀಚೆಗೆ ಒಂದು 4-5 ವರ್ಷದಿಂದ ಬಹಳ ಕ್ಲೋಸ್ ಆಗಿ ಪರಿಚಯ. ನೀವು ಒಂದು ರೋಲ್ ಮಾಡಿ ಅಂದರು. ಹೀಗೆ ಕೇಳ್ತಾರೆ, ನನ್ನ ಜೊತೆ ಯಾರು ಇರ್ತಾರೆ, ಯಾರು ಕಾಂಬಿನೇಷನ್ ಅಂದರು. ಇಲ್ಲ, ಭಾಳಷ್ಟು ನಿಮ್ಮ ಎಲ್ಲ ಸೀನ್ಗಳು ಪ್ರಿಯಾ ಅವ್ರ ಜೊತೆ. ನಾನು ಕೇಳಿದೆ, ಯಾರ ಭೀಮಾ ಪ್ರಿಯಾನ? ಅರೇ ಸ್ವಾಮಿ, ಒಳ್ಳೊಳ್ಳೆ ರೋಲ್ ಪಾತ್ರಗಳು ಮಾಡಿದ್ದೀನಿ, ನನಗೆ ಈ ಕೆರಿಯರಲ್ಲಿ ಈ ಟೈಮಲ್ಲಿ ಅವ್ರ ಹತ್ರ ಹೊಡಿಸ್ಕೊಡೋದು ಮಾಡೋದು ಬೇಡ ಅಂತ. ಇಟ್ ಇಸ್ ಅ ವೆರಿ ಗುಡ್ ರೋಲ್. ಬಟ್ ಸರ್, ನೀವು ಮ್ಯಾಜಿಕ್ ರಮೇಶ್ ಅಂದ್ರಲ್ಲ, ನಾನಿರುವಾಗ ಯಾವ ಆಡಿಟೋರಿಯಮಲ್ಲೂ ಯಾರು ತುಂಬ ಸೀರಿಯಸ್ ಆಗಿ ಇರೋಂಗೇ ಇಲ್ಲ. ಅದು ಇಟ್ಸ್ ಪಾರ್ಟ್ ಆಫ್ ಮೈ ರೂಲ್. ಯಾಕಂದರೆ ಬೇಸಿಕ್ಲಿ ನಾವಿಲ್ಲಿ ವೇದಿಕೆ ಮೇಲೆ ಕೂತಿರೋರೆಲ್ಲ ಎಂಟರ್ಟೈನರ್ಸ್. ದೇ ಆರ್ ನಾಟ್ ಇಂಟು ಎನಿಥಿಂಗ್ ಎಲ್ಸ್. ನಾವು ಹುಟ್ಟಿರೋದೇ ಜಸ್ಟ್ ಟು ಎಂಟರ್ಟೈನ್ ಪೀಪಲ್. ನಾವು ಎಲ್ಲೆಲ್ಲಿಂದಾನೋ ಬಂದ್ವಿ, ಏನೇನೋ ಹೆಸರು ಮಾಡಿದ್ವಿ. ಬಟ್ ಆದರೆ ಈ ನಾಗೇಶ್ ಅಂಡ್ ಶ್ರೀನಿವಾಸ್ ಇದಾರಲ್ಲ, ಒಂದು ಐ ವುಡ್ ಲೈಕ್ ಟು ಶೇರ್. ಈಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮೊದಲಿಂದ ನೋಡಿ, ಹಿಸ್ಟ್ರಿಲಿ ವಾಲ್ಟ್ ಡಿಸ್ನಿ ಆಗಿರ್ಬೋದು, ನಮ್ಮ ಶಂಕರ್ ನಾಗರ್ ಅವರಾಗಿರ್ಬೋದು, ದಾರಿಲಿ ರಾಜ್ ಕಪೂರ್ ಆಗಿರ್ಬೋದು, ಪ್ರಕಾಶ್ ಮೆಹ್ರಾ, ಮನಮೋಹನ್ ದೇಸಾಯಿ, ಈ ಕಡೆ ಕಮಲ್ ಹಾಸನ್, ನಮ್ಮ ಉಪೇಂದ್ರ ಅವರು, ಯಾರು ದೇ ಆರ್ ಆಲ್ ಇವರಿಬ್ಬರ ಥರ ನಿಮ್ಮ ಏನೋ ಒಂದು ಮಾಡೋದು ಇದೆ. ನಿಂತ್ಕೊಳ್ಳಿ. ನಾಗೇಶ್ ಕಥೆಗಾರ, ಕಥೆ ಇರುತ್ತೆ. ಕಥೆ ಹೇಳಬೇಕು ಅಂದರೆ ಅವನು 3 ಜನನ ಸೇರಿಸಿ ಒಂದು ಟೀ ಅಂಗಡಿಲೂ ಕಥೆ ಹೇಳ್ಬೋದು. ಅಥವಾ ಇಲ್ಲ ಇನ್ನೂ ಜಾಸ್ತಿ ಜನಕ್ಕೆ ಹೇಳ್ತೀನಿ ಅಂದರೆ ಈ ಥರ ಒಂದು 50 ಜನದ ಒಂದು ಸಭಾಂಗಣದಲ್ಲೂ ಕಥೆ ಹೇಳ್ಬೋದು. ಇಲ್ಲ, ನಾ ಇನ್ನೂ ಜಾಸ್ತಿ ಜನಕ್ಕೆ ಕಥೆ ಹೇಳ್ತೀನಿ ಅಂದಾಗ ಒಂದು ಮದುವೆ ಚಿತ್ರನೇ ಮಾಡಿ ಮೈಕ್ ತಗೊಂಡು ನಿನ್ನ ಕಥೆ ಹೇಳ. ಆದರೆ ಅದರ ನೆಕ್ಸ್ಟ್ ಕೋಟ್ಯಾಂತರ ಜನಕ್ಕೆ ಕಥೆ ಹೇಳ್ತೀನಿ ಅಂದಾಗ ಯು ನೀಡ್ ಗಟ್ಸ್. ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಸಿನಿಮಾನೇ ಮಾಡಬೇಕು. ಒಂದ್ಸತಿ ಸಿನಿಮಾ ಕೈ ಹಾಕಿದ್ರೆ ಆ 40 ಪೈಸಾ 80 ಪೈಸಾ ಇದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಲೈಕ್ ಬೋತ್ ಆಫ್ ದೆಮ್, ನಾನು ಮೀಟ್ ಮಾಡಿದ್ದೀನಿ ಇವ್ರನ್ನ. ಇಬ್ಬರದು ಬೆಳಗ್ಗೆಯಿಂದ ಮಲಗೋ ತನಕ ಈ ಹರಿಯೋದೇ ಬರೀ ಸಿನಿಮಾ. ಸೊ ಈ ಥರ ಮ್ಯಾವರಿಕ್ಸ್ ಇದ್ದರೆ ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೆಯೋದು. ಮ್ಯಾವರಿಕ್ ಅಂದರೆ ಸ್ವಲ್ಪ ಒಂದು ಟಚ್ ಹುಚ್ಚಿರಬೇಕು ಆ ಕ್ರಿಯೇಟ್ ಮಾಡೋಕ್ಕೆ. ಸೊ ದಿಸ್ ಆರ್ ಆಲ್ ಕ್ರಿಯೇಟರ್ಸ್. ಬೋತ್ ದಮ್ ಗಿವ್ ದಮ್ ಅ ವೆರಿ ಬಿಗ್ ಹ್ಯಾಂಡ್. ಆ್ಯಂಡ್
ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಒಂದು ಮ್ಯಾಜಿಕ್ ಮಾಡಲ, ಇಲ್ಲಿ ಎಲ್ಲೋ ಪತ್ರಿಕಾಗೋಷ್ಠಿ ಅಂದರೆ ಒಂದು ನ್ಯೂಸ್ ಪೇಪರ್ ಇಲ್ಲೇ ತರಿಸಿದ್ದೆ ನಾನು. ಬಹುಶಃ ನಮ್ಮ ಕನ್ನಡ ಇಂಡಸ್ಟ್ರಿಲೇ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಇರಬೇಕು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನ್ಯೂಸ್ ಪೇಪರ್ ಜೊತೆ ಏನಾದ್ರು ಮಾಡಿರೋರು. ರೈಟ್ ಸರ್? ಒಂದು 4-5-6 ವರ್ಷದಿಂದ ನಾವೆಲ್ಲ ಮಾತಾಡ್ತಿರ್ತೀವಿ, ಎಸ್ಪೆಷಲಿ ಸಿನಿಮಾ ಬಗ್ಗೆ ಏನು ನೋಡೋಕೆ ಹೋದ್ರೂ ಬರೀ ಡಿಪ್ರೆಸ್ಸಿಂಗೇ ಬರ್ತಾಯಿತ್ತು. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ನಾವು ಡಿಸ್ಕಸ್ ಮಾಡಿದಾಗ ಹಿಂಗಾಯ್ತು. ಸೊ ನಾನೇನು ಮಾಡ್ತಾ ಇದ್ದೆ, ಆ ನ್ಯೂಸ್ ಪೇಪರ್ ಓದ್ತಾನೆ ಇರ್ತಿದ್ದೆ. ಆ ಥರ ಸುದ್ದಿಗಳೇ ಬೇಡ, ಯಾವತ್ತೂ ಒಂದು ದಿವಸ ಬರುತ್ತ್ರಿ, ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಹೇಳ್ತಾನೆ. ಬರೀ ಪತ್ರಿಕೆ ಓದೋದು, ಹಿಂಗಾಯ್ತು ಹಂಗಾಯ್ತು, ಆಗೋಳು ಇವನ್ ದುಡ್ಡು ಕಳ್ಕೊಂಡ, ಜನ ಬರಲಿಲ್ಲ, ಅದು ಬರಲಿಲ್ಲ. ಅದಕ್ಕೆ ನಾನು ಪೇಪರೇ ಓದ್ತಿರ್ತೀನಿ. ನೋಡಿ ಎಷ್ಟು ಜನ ನಾನು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ, ಅದೇ ಎಂಟರ್ಟೈನರ್. ಬಟ್ ಯಾರು ನಾನು ಎಷ್ಟು ದುಡ್ಡು ಮಾಡಿದೆ ಅಂತ ಎಣಿಸಿದ್ರ? ಯಾರೂ ಎಣಿಸಿಲ್ಲ. ಎಷ್ಟು ಪೀಸ್ ಆಗಿದೆ ಅಂತ ಸರ್ ತಾವು ಎಣಿಸಿದ್ರ? ಇಲ್ಲ, ಯಾರೂ ಎಣಿಸಿಲ್ಲ. ಎನಿವೆ ನಿಮ್ಮಿಬ್ಬರಿಗೆ ನಾನು ಅದೇ ವಿಶ್ ಮಾಡೋದು, ಎಲ್ಲ ಪತ್ರಿಕೆಯಲ್ಲೂ ನಾಳೆಯಿಂದ ಬರೀ ಇದು ಮಾತ್ರ ಬರಲಿ ಅಂತ. ಲವ್ಲಿ. ಇದೊಂದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟೆ. ಸೊ ನಾಳೆಯಿಂದ ನಾನು ಪೇಪರ್ ಹರಿಯಲ್ಲ, ಇದರ ಕಸ್ಟಡಿ ಅಂತ ಪಾಲ್ಗೊಳ್ಳಿ ಅಂತ. ಥ್ಯಾಂಕ್ ಯು ಸರ್. ನೋಡಿದಾಗ ನಮ್ ಚೇತನ್ ಅವ್ರು ನಾನು ಕೇಳಿದ್ದು, ಪುಷ್ಪಕ ವಿಮಾನ ಸಿನಿಮಾ ಯಾರು ತಾನೇ ಮರೀಲಿಕ್ಕೆ ಸಾಧ್ಯ, ಅದರಲ್ಲಿ ಅಮಲ ತಂದೆಯ ಪಾತ್ರ ನಿಭಾಯಿಸಿದ್ದು ಸರ್. ಅವರೊಂದು ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದರಲ್ಲೂ ಮೆಜಿಷಿಯನ್ ಆಗಿ ಕಾಣಿಸ್ಕೊಂಡಿರುವಂಥದ್ದು. ಥ್ಯಾಂಕ್ ಯು. ಎಸ್, ಅದೇ ಎನರ್ಜಿನಲ್ಲಿದ್ದಾರೆ. ಸೂಪರ್. ಎಸ್, ಪ್ಲೀಸ್ ಇಂಟ್ರೊಡ್ಯೂಸ್. ಮೂವಿಯಲ್ಲಿ ಈ ಮೂಲಕ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಜೆ ಶ್ರೀನಿವಾಸ್ ಸರ್ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು. ನನ್ನ ಹೆಸರು ವಿನ್ಯಾಸ್ ಶೆಟ್ಟಿ. ಕಸ್ಟಡಿ ಅನ್ನೋ ಚಿತ್ರದಲ್ಲಿ ನಾನೊಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಆಪರ್ಚುನಿಟಿ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರೂ ಗೊತ್ತಿರುವಂಗೆ ವರಮಹಾಲಕ್ಷ್ಮಿ ಹಬ್ಬದಂತೂ ಈ ಹಬ್ಬ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ನಮಗೆ ಆಶೀರ್ವದಿಸಿ. ಥ್ಯಾಂಕ್ ಯು. ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತು ಚಿತ್ರತಂಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹಿರಿಯರು ಹೇಳ್ತಾರೆ. ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಬೋದು, ಆದರೆ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ವಿಷಯ. ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿಯಾಗಿದೆ. ಅದು ಒಟ್ಟೊಟ್ಟಿಗೆ 2 ಸಿನಿಮಾ ನಿರ್ಮಾಣ ಮಾಡಿ 2 ಸಿನಿಮಾ ಬಿಡುಗಡೆ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ ಈಗಿನ ಕಾಲಘಟ್ಟದಲ್ಲಿ. ಸೊ ನಾನು ಪಾಲ್ಗುಡಿ ಚಿತ್ರದಲ್ಲಿ ಮಾಡಿಲ್ಲ, ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಚಿತ್ರದಲ್ಲಿ ಡಬ್ಬಿಂಗ್ ಮಾಡ್ತಾ ಕೆಲವು ದೃಶ್ಯಗಳು ನೋಡಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಂಡ್ ವಿಶೇಷವಾಗಿ ಮೂಡಿ ಬಂದಿದೆ. ಎಲ್ಲ ಪ್ರತಿಯೊಂದು ಸೌಕರ್ಯನೂ ನಮ್ಮ ಶ್ರೀನಿವಾಸ್ ಸರ್ ಕೊಟ್ಟಿದ್ದಾರೆ. ನಮ್ಮ ನಾಗೇಶ್ ಕುಮಾರ್ ಸಾರು. ಖುಷಿಯಾಗುತ್ತೆ. ಚಿತ್ರ ನೋಡ್ತಾ ಒಂಥರ ಕುತೂಹಲಕಾರಿ ಥರ ಒಂದು ಕತೆ ಹೋಗ್ತಾ ಇರ್ತದೆ. ತುಂಬ ತಿರುಳುಗಳಿದೆ ಸಿನಿಮಾದಲ್ಲಿ. ಇಂಥ ಎಷ್ಟೆಷ್ಟು ಒಳ್ಳೊಳ್ಳೆ ಕಥಾವಸ್ತುಗಳು ಇರ್ತಂಥ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಾಭಿಮಾನಿಗಳು ಗೆಲ್ಲಿಸಿದ್ದಾರೆ. ಅದೇ ರೀತಿ ಈ ಚಿತ್ರಕ್ಕೂ ನಿಮ್ಮ ಪ್ರೋತ್ಸಾಹವಿರಲಿ, ಬೆಂಬಲವಿರಲಿ, ಆಶೀರ್ವಾದವಿರಲಿ. ಕುಟುಂಬ ಸಮೇತ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಇದೇ ಒಂದು ಟೀಮು, ಇದೇ ಒಂದು ಕಾಂಬಿನೇಷನಲ್ಲಿ ಈ ಚಿತ್ರ ಸಕ್ಸಸ್ ಆಗಿ ಇನ್ನೂ 16 ಚಿತ್ರಗಳು ಇದೇ ಒಂದು ಇವರಿಬ್ಬರ ಒಂದು ಕಾಂಬಿನೇಷನ್ ಮೂಡ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಆ ದೇವರ ಹತ್ರ ಸಾಯಿರಾಮ್. ಥ್ಯಾಂಕ್ ಯು. ಸಾಯಿರಾಮ್ ಸರ್, ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಸ್ಟಡಿ ಇದರಲ್ಲಿ ನನಗೊಂಚೂರು ಪ್ರಮೋಷನ್ ಸಿಕ್ಕಿದೆ.
ಆ್ಯಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು, ಇದರಲ್ಲಿ ತ್ರಿಬಲ್ ಸ್ಟಾರ್ ACP ಆಗಿ ಒಳ್ಳೆ ಪಾತ್ರ. ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸ್ ನನಗೂ ಒಳ್ಳೆ ಪಾತ್ರ, ಕ್ಯಾರೆಕ್ಟರ್ ಕೆಟ್ಟ ಪಾತ್ರ. ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಟಗ್ ಆಫ್ ಇದೆ, ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ರು ನಿಶೀತು. ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ, ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು. ಅದು ಥಿಯೇಟ್ರಲ್ಲಿ ನೋಡಿದ್ರೇ ಇಂಪ್ಯಾಕ್ಟ್ ಇರುತ್ತೆ ಅಂತ. ಇನ್ನು ಸದ್ಯಕ್ಕೀಗ ಪಾಲ್ಗುಣಿ ಅಲ್ಲ, ಇದು ಕಸ್ಟಡಿದು ಮಾತ್ರ ಅಲ್ವಾ? ಎರಡರಲ್ಲೂ ಮಾಡಿದ್ದೀನಿ. ಪಾಲ್ಗುಣಿಯಲ್ಲೂ ಕೂಡ, ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರೇ. ಇದರಲ್ಲಿ ಯೂನಿಫಾರ್ಮು, ಅದರಲ್ಲಿ ವಿತೌಟ್ ಯೂನಿಫಾರ್ಮು, ಅದರಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು. ಇದರಲ್ಲಿ ಹೇಗೆ ನಂದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ, ಪಾಲ್ಗುಣಿ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನು, ಒಂದು ಡೀಸೆಂಟ್ ಫ್ಲೋ ಅಲ್ಲಿ, ಅದರಲ್ಲಿ ಏನಂದರೆ ಒಂದು ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟ್ರು. ಸರಿ ಆಗಿದ್ರೆ ವಿತೌಟ್ ಮೇಕಪ್ಪೇ ಮಾಡೋಣ, ನ್ಯಾಚುರಲ್ ಫೀಲೇ ಇರಲಿ ಅಂದ್ಬಿಟ್ಟು ಅದು ವಿತೌಟ್ ಮೇಕಪ್ಪಲ್ಲೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು, ಹೀರೋಯಿನ್ ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ವಿತೌಟ್ ಮೇಕಪ್ಪೇ ಮಾಡಿರೋದು ಅನಿಸುತ್ತೆ. ಅವ್ರಿಗೂ ಮೇಕಪ್ ಮಾಡಿಲ್ವಾ? ಟಚಪ್ ಪೌಡ್ರ್ ಪ್ಯಾಡು ಒಟ್ಟಿನಲ್ಲಿ ಮೇಕಪ್ಪೇ ಎಲ್ಲ ಅದನ್ನೇ. ಬಟ್ ನಾವು ವಿತೌಟ್ ಮೇಕಪ್ ಆ್ಯಕ್ಟ್ ಮಾಡಿರುವಂಥದ್ದು. ಒಳ್ಳೆ ತಂಡ, ಏನಂದರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವ್ರದ್ದು, ಆಮೇಲೆ ಜೆ ಶ್ರೀನಿವಾಸ್ ಅವರು. ನಮ್ಮದು ಈ ಸಿನಿಮಾಯಿಂದ ಅಲ್ಲ, ನಮ್ಮ ಸ್ನೇಹ ಬಹಳ ವರ್ಷಗಳಿಂದ, ಸಿನ್ಸ್ ಕೋವಿಡ್ ಟೈಮಿಂದ ಒಂದು ಗ್ರೂಪ್ ಆಗಿ, ಒಂದು ಚಿತ್ರೋದ್ಯಮದ ಒಂದು ವಾಟ್ಸಪ್ ಗ್ರೂಪ್ ಆಗಿ ಅಲ್ಲಿಂದ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪು. ಅದು ಮೂವಿ ಮುಖಾಂತರನೂ ಆಗಿ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ 2 ಚಿತ್ರಕ್ಕೂ ಇಬ್ರಿಗೂ ಒಳ್ಳೇದಾಗಲಿ, ಇಡೀ ನಮ್ಮ ತಂಡಕ್ಕೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಮಾಧ್ಯಮ ಮಿತ್ರರು ಹೇಗೆ ಎಲ್ಲ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಕಸ್ಟಡಿಗೆ ಮಾತ್ರ ಎಡಿಟ್ರು, ಪಾಲ್ಗುಣಿಗೆ ಕೊಡಲಿಲ್ಲ, ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅದು ಬೇರೆ ಥರ ಇತ್ತು. ಅದಕ್ಕೆ ಕಸ್ಟಡಿಲಿ ಸ್ವಲ್ಪ ಅದೇ ಅವ್ರ ಬಜೆಟ್ ಇದು ಹೇಳಿದ್ರಲ್ಲ, ಇದರಲ್ಲಿ 60-70, ಅದರಲ್ಲಿ ಬಜೆಟ್ ಅಲ್ಲಿ ವರ್ಕೌಟ್ ಆಗಿಲ್ಲ, ಕಸ್ಟಡಿಯಲ್ಲಿ ವರ್ಕೌಟ್ ಆಯಿತು. ಸೂಪರ್. ಇನ್ನು ಚಿಂಗಾರಿ ಮಾದೇವ್ ಸರ್ ಪ್ರೊಡ್ಯೂಸರ್ ಆಗಿದ್ದವರು, ಈಗ ಆಕ್ಟರ್ ನಮ್ಮ ಸಿನಿಮಾನಲ್ಲಿ. ಸರ್ ನಿಮ್ಮ ಪಾತ್ರದ ಬಗ್ಗೆ. ಆ್ಯಕ್ಚುಲಾಗಿ ಮಾಧ್ಯಮ ಮಿತ್ರ ನಮಸ್ಕಾರ ಹೇಳ್ತಾ, ಒಂದು ಒಳ್ಳೆ ಪಾತ್ರ ಇದೆ, ಹೋಮ್ ಮಿನಿಸ್ಟರ್ ರೋಲ್ ಮಾಡಿ ಅಂತ ಹೇಳಿದ್ರು, ಮಾಡಿದೆ. ಸಿನಿಮಾಗೆ ಒಳ್ಳೇದಾಗಲಿ ಅಷ್ಟೇ. ಹಾಗೂ ಕನ್ನಡ ಕುಲಕೋಟಿ ಜನತೆಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ GT ಅಂತ. ನಾನು ನಟನಾಗಬೇಕು ಅಂತ ಬೆಂಗಳೂರು ಬಂದೆ, ಆದರೆ ಸಾಹಸ ಕಲಾವಿದನಾಗಿ ಮುಂದುವರುವ ಅವಕಾಶ ಸಿಕ್ತು. ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳ ಫೈಟ್ರಾಗಿ ಮಾಡಿದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಆದರೂ ನಟನಾಗಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ್ ಅವರು ನನ್ನ ಗುರುತಿಸಿ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಮಾಡಿ, ಅದು ಗ್ಯಾರಂಟಿ ಐತೆ. ನಮಸ್ಕಾರ ಕೊಡ್ತೀನಿ. ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕಿ ಗ್ರಾಮೀಣ ಭಾಗದ ಕಲಾವಿದರನ್ನೇ ಬಳಸ್ಕೊಂಡು ಸಿನಿಮಾ ಮಾಡ್ತಕ್ಕಂಥ, ಯಾಕಂದ್ರೆ ಆ ಸ್ಲ್ಯಾಂಗ್ ಅಂದರೆ ಲ್ಯಾಂಗ್ವೇಜ್ ಎಲ್ಲ ಆ ಥರನೇ ಮಾತಾಡಬೇಕಾಗಿದ್ದರಿಂದ ಆ ಥರ ಬೆಳೆಸಿ. ಇವನು ಊರಿನಲ್ಲಿ ಸಿನಿಮಾ ಟಚ್ ಇಲ್ಲ, ವ್ಯವಸಾಯಗಾರ ಇವನು. ಈ ಪಾಲ್ಗುಣಿನಲ್ಲಿ ಮೇನ್ ರೋಲ್ ಪ್ಲೇ ಮಾಡ್ತಾ ಇದ್ದಾನೆ. ಒಂದು ಮುಗ್ಧತೆ ಪಾತ್ರ ಬೇಕಿತ್ತು, ಆ ಕಡೆ ತಿಳ್ಕೊತೀವಿ. ಅದಕ್ಕೋಸ್ಕರ ಇವನ್ನ ಆಯ್ಕೆ ಮಾಡ್ಕೊಡಿ. ಇವನ ಹೆಸರು ವಿಜಯ್ ಅಂತ. ಚಿತ್ರರಂಗದ ಟಚ್ ಇಲ್ಲ, ಅದಕ್ಕೆ ಮಾತಾಡದೆ ಸಂಕೋಚದಿಂದ ಹಿಂದೆ ಕೂತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಅಂತ. ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ನಾನೊಬ್ಬ ರೈತ. ನನಗೆ ಬಂದ್ಬಿಟ್ಟು ಒಂದು ಚಾನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಬಂದು 8ನೇ ತಾರೀಕು ಫಿಲಮ್ ನೋಡಿ. ನನಗೇನು ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ರೇಖಾಶ್ರೀ. ಆ್ಯಕ್ಚುಲಿ ಇದು ನನ್ನ 4ನೇ ಮೂವಿ. ತುಂಬಾ ಖುಷಿ ಆಗ್ತಿದೆ. ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿ ಅವರೆಲ್ಲ. ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಶ್ರೀನಿವಾಸ್ ಸರ್ಗೂ ಆ್ಯಂಡ್ ನಾಗೇಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಂಗೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಯಾಕಂದರೆ ಮಂಡ್ಯ ಸೈಡ್ ನಾನು ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ, ಬಟ್ ಈ ಶೂಟಿಂಗ್ ಟೈಮಲ್ಲಿ ನಾನು ಅಲ್ಲೇ ಸ್ಟೇ ಮಾಡಿದ್ರಿಂದ ಆ ಹಳ್ಳಿ ಜನಗಳ ಮುಗ್ಧತೆ, ಅವ್ರ ಸಂಸ್ಕೃತಿ ಸಂಪ್ರದಾಯಗಳು ನೋಡಿ ನನಗೇನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ತುಂಬಾ ಇಷ್ಟ ಆಯಿತು. ಈ ಮೂವಿಯಲ್ಲಿ ನಾನು ಹಳ್ಳಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಗೌಡನ ಮಗಳಾಗಿ. ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಇವೆಂಟ್ ಏನು ನಾವು ಮಾಡಿದ್ವಿ, ಪ್ರೆಸ್ ಮೀಟ್ ಮುಕ್ತಾಯವಾಗ್ತಿದೆ ಅನ್ಸುತ್ತೆ. ಅವ್ರ ಮಾತಿನ ನಂತರ ಇನ್ನೆಲ್ಲರೂ ಮಾತಾಡಿ ಆಯ್ತಾ? ಎರಡೂ ಫಿಲಮ್ ಟೀಮ್ ಅವರು. ಎಸ್, ಹಾಗೆ ನಮ್ಮ ಅರಸ್ ಸಾರು ತುಂಬ ಚೆನ್ನಾಗಿ ಎರಡೂ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದ್ರ ಜೊತೆಗೆ ಏನೋ ಹೇಳ್ತಾರೆ. ಈ ನಡುವೆ ಶೆಡ್ಯೂಲ್ಗಳು ತುಂಬಾ ಬೇರೆ ಬೇರೆ ಸಿನಿಮಾಗಳು ಮತ್ತೆ ಸೀರಿಯಲ್ಗಳಲ್ಲಿ ತುಂಬಾ ಬ್ಯುಸಿ ಆದ್ರು. ಆ ಟೈಮ್ನಲ್ಲಿ ಒಬ್ಬ ಶಿಷ್ಯನ್ ರೆಡಿ ಮಾಡಿದ್ರು. ಬಾಪೇಲಿ ನೋಡ ನಿಶ್ಚಿತ್ ಅಂತ. ಈ ಎರಡು ಟ್ರೈಲರ್ಗಳನ್ನ ನೀವೇನ್ ನೋಡಿದ್ರಿ? ಪರಿಚಯ ಆಗಿದ್ದರು ನಿಮ್ಮ ಮುಖಾಂತರ. ತುಂಬಾ ನಿಮ್ಗೇನಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಟ್ರೈಲರ್ನ ಕಟಿಂಗ್ ಅಂತ ಅಂದ್ರೆ ಅದಕ್ಕೆ ಕಾರಣ ಇವರು. ಯಾರಾದ್ರೂ ನಿರ್ಮಾಪಕರುಗಳು ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೂ ಒಂದು ಅವಕಾಶಗಳು ಮಾಡ್ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತು ಹಿರಿಯರು ಕಿರಿಯರು ಯಾರ್ಯಾರು ಇಲ್ಲಿ ನನ್ನ ಕಣ್ಗೆಲ್ಲ ಕಾಣಿಸ್ಕೊತಿದ್ರು ಮತ್ತು ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶ್ ಅಣ್ಣ ಮತ್ತು ಶ್ರೀನಿವಾಸ್ ಸರ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಸರ್ ಅವಾಗಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು, ಪಾತ್ರ ಹೇಗೆ ಹುಟ್ಕೊಳ್ತು ಅಂತ ಅಂದ್ಬಿಟ್ಟು. ನಾನು ಕನ್ಫ್ಯೂಸ್ ಆಗಿದ್ದೆ. 2-3 ದಿವ್ಸಕ್ಕೆ ಮುಂಚೆ ಬಂದಾಗ ಬೇರೆ ಕತೆ ಹೇಳ್ಬಿಟ್ರು. ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳಿಸಿದ್ದೆ. ಬಟ್ ಅದಾದಮೇಲೆ ಅವರು ಬಂದಾಗ ಮೇಡಮ್ ಇನ್ನೊಂದ್ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. 2-3 ದಿವ್ಸಕ್ಕೆ ಮುಂಚೆ ಹೇಳಿದ ಕತೆ ಬರುತ್ತೆ 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 ಅಂತ ಕಾಯ್ತಿದ್ದೀನಿ ಅಂದರೆ ಕತೆ ಮುಗ್ದೋಯ್ತು ಅಂದರು. ನಾನು ತುಂಬ ಆಶ್ಚರ್ಯವಾಗಿದ್ದೆ. ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ, ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿದ್ದಕ್ಕೆ. ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತು ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತು ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಪರ್ಸ್ನಲ್ ಆಗಿ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ. ಒಂದೊಂದ್ಸಲ ದೊಡ್ಡ ದೊಡ್ಡ ಕೆಲಸಗಳು ಅಥವಾ ಏನೇ ಒಂದು ಕೆಲಸ ನಡೆಯುವಾಗಲೂ ಒಂದಷ್ಟು ಆಗ್ಬಿಡುತ್ತೆ, ತಪ್ಪುಗಳು ಆಗ್ಬಿಡುತ್ತೆ. ಕ್ಷಮಿಸ್ಬಿಡಿ. ಮತ್ತು ನಮ್ಮ ಕಡೆಯಿಂದ ಮತ್ತೆ ಅದು ರಿಪೀಟ್ ಆಗದೆ ಇರೋ ಥರ ಎಚ್ಚರ ವಹಿಸ್ತಾರೆ. ದುರ್ಗಾ ಪರಮೇಶ್ವರಿ ನಾನು ಯಾವ ಸಿನಿಮಾನೂ ಕಂಪೇರ್ ಮಾಡಲ್ಲ. ನಾನು ಒಬ್ಬ ರಂಗಭೂಮಿ ಕಲಾವಿದೆಯಾಗಿ ನಾನು ಕಲ್ತಿದ್ದಿಷ್ಟು ಏನು ಅಂತಂದರೆ, ನಾನು ಮಾಡೋ ಪ್ರತಿ ಕೆಲಸನೂ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ. ಸೊ ನನ್ನ ಪ್ರತಿ ಸಿನಿಮಾನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂಥ ಹುಡುಗಿ ನಾನು. ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್, ನಾನು ಭೀಮಾ ಗಿರಿಜೆಯ ಒಂದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ನಾನೊಬ್ಳು ಪ್ರಿಯಾ ಶಠಮರ್ಷನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ. ಸರ್ ಅವಾಗಲೇ ಹೇಳ್ದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು. ಒಂದೇ ಡೇಟ್ನಲ್ಲಿ 2 ಸಿನಿಮಾನ ಬಿಡುಗಡೆ ಮಾಡುವಂಥದ್ದು. ಒಂದನ್ನು ಗೆಲ್ಸೋಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲಾಡೋಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ. ಸೊ 2 ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ರು ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ ತಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅಂದ್ಕೊಂಡು ಹಾಗೆ ಚೆನ್ನಾಗಾಗಲಿ ಅಂತ. ಕಂಪ್ಲೀಟಾಗಿ ಜನರಿಗೆ ತಲುಪಿಸಿ ಅದಾದ ಮೇಲೇನೂ ಏನೇನು ಕೆಲಸಗಳಿದೆ ಅದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ, ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಾಗೇಶಣ್ಣ, ಥ್ಯಾಂಕ್ ಯು ವೆರಿ ಮಚ್. ಸರ್, ಕಸ್ಟಡಿ ಸಿನಿಮಾ ಬಗ್ಗೆ ನೀವು ಒಂದು ಕೇಳಿದ್ರಿ, ಸರ್ರು ಕೂಡ ಈ ಕಡೆ ಕೇಳಿದ್ರು. ಕಸ್ಟಡಿಲಿ ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ. ಕಸ್ಟಡಿ ಸಿನಿಮಾದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಒಂದಷ್ಟು ಕ್ರೈಮ್ ಮೊಬೈಲ್ ಮೂಲಕನೋ ಅಥವಾ ಇಂಟರ್ನೆಟ್ ಮೂಲಕನೋ ಒಂದಷ್ಟು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಿರ್ತೀವಿ. ಸೊ ಆ ಒಂದು ಎಳೆನ ಬ್ಯೂಟಿಫುಲ್ ಆಗಿ ಇಟ್ಕೊಂಡು ಸರ್ರು ಅದಕ್ಕೊಂದು ಚೆನ್ನಾಗಿರೋ ರೂಪನ ಕೊಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗೂ ಕಥೆ ಇಟ್ಕೊಂಡು ಮಾಡಿದ್ದಾರೆ. ಕಸ್ಟಡಿ ಅಂದರೆ ನನ್ನ ಪ್ರಕಾರ ನಾನು ತುಂಬ ಪೆದ್ದಿ ಸರ್, ನೀವು ಅಷ್ಟೊಂದು ದೊಡ್ಡ ಇದೆಲ್ಲ ಕೇಳಿದ್ರೆ ನಾನು ತುಂಬ ಓದ್ಕೊಂಡಿಲ್ಲ. ಕಸ್ಟಡಿ ಅಂತ ಅಂದರೆ ತಪ್ಪು ಮಾಡಿದವ್ರನ್ನ ನಾವು ಕಸ್ಟಡಿಗೆ ತಗೊಳ್ಳೋದನ್ನು ನಾನು ಕಸ್ಟಡಿ ಅಂತ ಅಂದ್ಕೊಂಡಿದ್ದೀನಿ.
ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಇವತ್ತು ನೀವು ಕೇಳಿದ ಪ್ರಶ್ನೆ ಮನೆಗೆ ಹೋದ ತಕ್ಷಣ ಅದನ್ನು ಕಲ್ತ್ಕೋತೀನಿ ನಾನು. ಕರೆಕ್ಟಾ? ಅದೇನೇನಾ ಕಸ್ಟಡಿ ಅಂದರೆ? ಎಸ್ ಎಸ್ ಸರ್, ಎಸ್ ಸರ್, ಎಸ್ ಸರ್. ಕಂಪನಿ ಏನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಸಿನಿಮಾ ಗೆಲ್ಲಿಸಿ, ಮತ್ತಷ್ಟು ಈ ಜೋಡಿ ಕಮಾಲ್ ಮಾಡಲಿ, ಒಂದು ಮೋಡಿಯನ್ನ ಮೂಡಿಸಿ ಸ್ಯಾಂಡಲ್ವುಡ್ನಲ್ಲಿ ಅಂತ ಹೇಳ್ತಾ, ಸೀರಿಯಸ್ಲಿ ನಾನು 22 ವರ್ಷದಿಂದ ನಿರೂಪಣೆ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರೋ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಕೂಡಿ 2 ಸಿನಿಮಾ ಒಂದೇ ಪ್ಲಾಟ್ಫಾರ್ಮಲ್ಲಿ ಮಾಡಿರೋವಂಥದ್ದು ನೋಡಿದ್ದು. ಜೊತೆಗೆ ಒಂದೇ ದಿನ ಸಿನಿಮಾ ರಿಲೀಸ್ ಆಗ್ತಿರೋದು. ತಾಯಿ ವರಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ಸ್ಪೆಷಲಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮೇಲಿರಲಿ ಅಂತ ಹಾರೈಸ್ತಾ, ಗಾಡ್ ಬ್ಲೆಸ್ ಯು. ಪ್ರಿಯಾ, ಒಳ್ಳೇದಾಗಲಿ, ಮತ್ತಷ್ಟು ಹೆಸರನ್ನ ತಂದುಕೊಡ್ಲಿ. ರೇಖಾ ಅವರೇ, ನಿಮಗೂ ಹಾಗೆ ಎಲ್ಲ ಇಡೀ ತಂಡಕ್ಕೆ, ಎಲ್ಲ ನಟರಿಗೂ ನಟಿಯರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ಹೆಚ್ಚು ಮಾತಾಡಲಿಲ್ಲ ಸಹ ನಟರು ನಟಿಯರು. ಖುಷಿಯಾಗಿದ್ದೇನೆಂದರೆ, ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ ಒಂದು ಫೋನ್ ಕಾಲಲ್ಲಿ ಕೆಲವರನ್ನು ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಮೊದಲನೇದಾಗಿ ಖುಷಿ ಆಯಿತು. ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಇದೊಂದನ್ನು, ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು. ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ. ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ. ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು, ಅದನ್ನು ನಾನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ. ಪಾಲ್ಗುಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ರು ನನಗೆ. ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ₹1 ಮುಗಿಸ್ತೀವಿ, ₹2 ಮುಗಿಸ್ತೀವಿ ಅಂದಾಗೆ ₹1 ಮುಗಿಸ್ತೀನಿ ಅಂತ ಹೇಳಿದರು. ಹಾಗೆ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕೋ ಅವೆಲ್ಲ ಆಗ್ತಾಯಿತ್ತು. ಫೈನಲ್ ಟು ಫೈನಲ್ ನೋಡ್ತಂದರೆ ಅದು ಒಂದು ₹1 ಇಲ್ಲ, 60 ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು. ಸೊ ಇಲ್ಲಿ ಒಂದು 40 ಪೈಸಾ ಮಿಕ್ಕಿತ್ತಲ್ಲ ನಮ್ಮ ಹತ್ರ. ಆವಾಗ ಅವರಿಗೆ ಇನ್ನೊಂದು ಆಸೆ ಬಂತು, ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ. ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ, ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ. ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಶುರುವಾಗಿದ್ದು ಕಸ್ಟಡಿ. ನಾನು ಎರಡರದ್ದು ಒಟ್ಟಿಗೆ ಹೇಳ್ಬಿಡ್ತೀನಿ. ಈಗ ಇಲ್ಲ 40ಕ್ಕೆ 40 ಆಯಿತು ಸರ್, 80ಕ್ಕೆ ಬಂತು. 40ರಲ್ಲಿ ಮುಗಿಯಲಿಲ್ಲ, ಅದು ಡಬಲ್ ಆಯಿತು. ಅಂದರೆ ಏನು 40 ಪೈಸಾ ಇಲ್ಲಿ ಉಳಿಸಿದ್ವಿ, ಅದಕ್ಕೆ ಇನ್ನೂ 40 ಪೈಸಾ ಹಾಕ್ಬಿಟ್ಟು 80 ಪೈಸದಲ್ಲಿ ಆಗಿರೋದು ಸರ್. ಓಕೆ, ಸೊ ದಟ್ ಅದರ ಕತೆ ವೆರಿ ಫ್ರ್ಯಾಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರಾ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು. ಓಕೆ, ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು 25 ಡೇಸ್ ಶೂಟಿಂಗ್ ಮಾಡ್ತು. ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡಿದು, ನಮ್ಮ ಮಾದೇವಣ್ಣನಿಂದ ಹಿಡಿದು, ಅರಸ್ ಅವರು, ನಮ್ಮ ವಿಕ್ಟ್ರಿ ವಾಸ್ ಅವರು, MK ಮಠ ಆರಾಧ್ಯ ಸರು, ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ. ಈಗ 8ನೇ ತಾರೀಕು ಬಿಡುಗಡೆ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಆಲ್ರೆಡಿ ಹೇಳಿದ್ನಲ್ಲ, ಪಾಲ್ಗುಣಿ ಜಾನರ್ ಬೇರೆ, ಸೊ ಕಸ್ಟಡಿದ ಜಾನರ್ ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೊಗೊಳ್ಳೋಣ ಅಂತ ಅದನ್ನು ಬಂದಿದ್ದೀವಿ, ಅದನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗಸ್ಟ್ 1ಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ನಮೋ ವೆಂಕಟೇಶ ಅಂತ. ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗುಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ, ಅದನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಇತ್ತೀಚೆಗೆ 1-2 ತಿಂಗಳಿಂದ ಒಂದು ಉತ್ತಮ ಬೆಳವಣಿಗೆ ಆಗಿದೆ ಸಿನಿಮಾ ರಂಗದಲ್ಲಿ. ಯಾಕಂತೇಳಿದ್ರೆ ಬಂದಿರೋ ಹಲವಾರು ಸಿನಿಮಾಗಳು ಒಳ್ಳೆ ಪ್ರದರ್ಶನ ಕಾಣ್ತಾ ಇದ್ದಾವೆ. ಸುಮಾರು ಒಂದು 50 ದಿನ 60 ದಿನ ಈ ಥರ ಒಂದು ಸಕ್ಸಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದೇವೆ. ಅದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಒಂದು ಚಿತ್ರರಂಗಕ್ಕೆ ಒಂದು
ಒಳ್ಳೆಯ ಕಾಲ ಬರ್ತಾ ಇದೆ ಅಂತ ಇವರು ಸೂಚಿಸ್ತಾ ಇದೆ. ಮೊದಲನೇದಾಗಿ ಮಾದೇವ ಸಿನಿಮಾ ಏನು ಒಂದು ಯಶಸ್ಸನ್ನು ಕಾಣೋ ದಿಕ್ಕಿನಲ್ಲಿ ಸಾಕ್ತಾ ಇದೆ. ಅದ್ರ ಜೊತೆಯಲ್ಲಿ ಎಕ್ಕ ಬಂತು. ಎಕ್ಕ ಕೂಡ ಒಂದು ಅದ್ಭುತ ಯಶಸ್ಸನ್ನು ತಂದುಕೊಟ್ಟಿದೆ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಚೈತನ್ಯವನ್ನು ಒಂದು ರೂಪವನ್ನು ಕೊಟ್ಟಿದೆ. ಹಾಗಾಗಿ ಆ ದಿಗ್ಗಜರು ನಿರ್ಮಾಣ ಮಾಡಿರ್ತಕ್ಕಂಥ ಎಕ್ಕ ಸಿನಿಮಾಗೆ ಶುಭವನ್ನು ಕೋರ್ತಾ ಅದ್ರ ಜೊತೆಯಲ್ಲಿ ಈಗ ಸೊ ಈ ಚಿತ್ರ ಏನಿದೆ ಇಡೀ ಚಿತ್ರರಂಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದೆ, ಒಂದು ಲವಲವಿಕೆಯನ್ನು ಮೂಡಿಸಿದೆ. ಜೊತೆಗೆ ಕನ್ನಡದ ಪ್ರೇಕ್ಷಕರಲ್ಲಿ ಒಂದು ಉತ್ಸಾಹ ಕಿಚ್ಚನ್ನು ಹಚ್ಚಿದೆ ಅಂತ ಹೇಳ್ಬೋದು. ಇಂಥ ಒಂದು ಸತ್ಕಾಲ ಕೂಡಿ ಬಂದಿದೆ. ಕನ್ನಡ ಚಿತ್ರರಂಗ ಮುಂದೆ ಇದೇ ದಾರಿನ ಇಟ್ಕೊಂಡು ಹೋಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ಇವತ್ತು ಪಾಲ್ಗೊಣ ಮತ್ತು ಕಸ್ಟಡಿ ಎರಡೂ ಸಿನಿಮಾಗಳು ಒಂದೇ ವೇದಿಕೆಯಲ್ಲಿ ಒಂದು ಟ್ರೈಲರನ್ನು ಬಿಡುಗಡೆ ಮಾಡಿದೆ. ಇದು ಒಂದೇ ದಿನಾಂಕದಲ್ಲಿ ಅಂದರೆ ಆಗಸ್ಟ್ 1 ರಿಲೀಸ್ ಆಗ್ತಾ ಇರೋ ಕಾರಣಕ್ಕೆ ಒಂದು ಸ್ವಾತಂತ್ರ್ಯೋತ್ಸವ ಸಿಗ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ. ಎರಡು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ ಅವ್ರ ಗುಂಡಿಗೆ ಪರೀಕ್ಷೆ ಮಾಡಲೇಬೇಕು. ಅವ್ರು ಒಂದಲ್ಲ 2 ಗುಂಡಿಗೆ ಐತಿ ಅಂತ ನಾನು ಅನ್ಕೊತೀನಿ. ಈ ಎಲ್ಲರಿಗೂ ಏನಾಗುತ್ತೆ ಅಂದರೆ ವರಲಕ್ಷ್ಮಿ ಹಬ್ಬ ದಿವಸ ಎಲ್ಲರ ಮನೆಯಲ್ಲೂ ಹಬ್ಬ ಆಚರಣೆ ಮಾಡ್ತಾರೆ. ಈ ಸರಿ ಥ್ರೌಟ್ ಕರ್ನಾಟಕ ಪ್ರತಿಯೊಂದು ಚಿತ್ರಮಂದಿರದಲ್ಲೂ ಕೂಡ ವರಲಕ್ಷ್ಮಿ ಹಬ್ಬ ಈ 2 ಸಿನಿಮಾ ಮುಖಾಂತರ ಆಚರಣೆ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಸಿನಿಮಾಗಳು ಥಿಯೇಟ್ರಲ್ಲಿ ಬಂದು ನೋಡಿ. ಆ DTS ಎಫೆಕ್ಟ್ ಸೌಂಡು ಅದು ಇದು ಟೆಕ್ನಿಕಲ್ ಏನೇನು ವರ್ಕ್ ಮಾಡಿರ್ತಾರೆ ಆ ಎಲ್ಲ ಥರ ಸೌಂಡ್ಗಳು ಅನುಭವಿಸ್ಬೋದು. ಮನೇಲಿ ಕೂತ್ಕೊಂಡು ನೋಡಿದ್ರೆ ಆ ಎಫೆಕ್ಟ್ಸ್ಗಳೆಲ್ಲ ಏನೇನು ವಿಜುವಲ್ಸ್ ಹಾಕಿರ್ತಾರೆ ಅದೇನು ಗೊತ್ತಾಗಲ್ಲ. ದಯವಿಟ್ಟು ಥಿಯೇಟ್ರಿಗೆ ಬಂದರೆ ಥಿಯೇಟ್ರಲ್ಲಿ ಒಂದು 2 ಕ್ಲಾಸ್ ಸಿಗುತ್ತೆ, ನಿರ್ಮಾಪಕರು ಇದ್ದಾರೆ, ಅನೇಕ ಟೆಕ್ನಿಕಲ್ ಕೆಲಸ ಸಿಗುತ್ತೆ. ಆಮೇಲೆ ಕೆಲವು ಹೊಸ ನಿರ್ದೇಶಕರ ಅವಕಾಶ ಸಿಗುತ್ತೆ. ಹೆಚ್ಚಾಗಿ ಏನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ. ಸರ್ ನಮಸ್ಕಾರ. ಹೇಳಿ ಸರ್. ಏನು ಹೇಳೋದು ಸರ್, ಇವಾಗ 2 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ನಾಗೇಶ್ ಕುಮಾರ್ ಅವರ ನಿರ್ಮಾಣದ ಜೆ ಶ್ರೀನಿವಾಸ್ ಅವರ ನಿರ್ದೇಶನದ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಕಸ್ಟಡಿ ಹಾಗೇನೆ ಪಾಲ್ಗೊಳ್ಳಿ ಅಂತ. ಅದ್ರ ಬಗ್ಗೆ ತಾವೇನಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಸರ್, ಒಂದು ಸಂಭ್ರಮ ನಡೀತಾ ಇದೆ. ಓಕೆ, ಅದು ನಮ್ಮ ಆತ್ಮೀಯ ಗೆಳೆಯರಾದಂಥ ನಾಗೇಶ್ ಕುಮಾರ್ US ಅವರು 2 ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೇ. ಸೊ ಹಾಗಾಗಿ ಅವರ 2 ಸಿನಿಮಾ ಯಾವುದು ಕಸ್ಟಡಿ ಮತ್ತು ಪಾಲ್ಗುಣ 2 ಸಿನಿಮಾಗಳಿಗೆ ಶುಭವಾಗಲಿ, 2 ಸಿನಿಮಾಗಳು ಯಶಸ್ವಿಯಾಗಲಿ, ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿಯನ್ನು ತರಲಿ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೀನಿ. ಸೊ ನಾಗೇಶ್ ಕುಮಾರ್ US ಅವ್ರಿಗೂ ಮತ್ತು ಜೆ ಶ್ರೀನಿವಾಸ್ ಅವ್ರಿಗೂ ಇಡೀ ತಂಡಕ್ಕೆ, ಕಲಾವಿದರು ತಂತ್ರಜ್ಞರ ಇಡೀ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ ಹರಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಾನು ಸೊ DC ಸರ್ ಹೇಳ್ದಂಗೆ ಇದೊಂದು ಗೋಲ್ಡನ್ ಪೀರಿಯಡ್ ಅನ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಮಾದೇವ ಸಿನಿಮಾಯಿಂದ ಶುರುವಾಗಿದೆ. ಎಕ್ಕ, ಜೂನಿಯರ್ ಎಲ್ಲ ತುಂಬ ಒಳ್ಳೆ ಗಳಿಕೆ ತೋರಿಸ್ತಾ ಇದೆ. ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಅದೇ ಥರ ಈಗ ಕಸ್ಟಡಿ ಮತ್ತು ಪಾಲ್ಗೊಣಿ ಅನ್ನೋ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬರ್ತಾ ಇದೆ. ಆಗಸ್ಟ್ 8 ರಿಲೀಸ್ ಆಗ್ತಾ ಇದೆ. ಸೊ ಹಾಗೆಯೇ ಈಗ ಏನು ಸೂ ಆ್ಯಂಡ್ ಸೋ ಮತ್ತು ಎಕ್ಕ ಮತ್ತು ಜೂನಿಯರ್ ಮತ್ತು ಮಾದೇವಾಗಿ ಹೆಂಗೆ ಹರಿಸಿದ್ದೀರೋ ಹಾಗೆ ಥಿಯೇಟ್ರಿಗೆ ಬಂದು ಈ ಸಿನಿಮಾಗಳನ್ನ ನೋಡ್ಬಿಟ್ಟು ಯಶಸ್ವಿ ಮಾಡಿ ನಮ್ಮ ಕನ್ನಡ ಚಿತ್ರರಂಗನ ಇನ್ನೊಂದು ಲೆವೆಲ್ ಕರ್ಕೊಂಡೋಗಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಪಾಲ್ಗೊಳ್ಳಿ ಮತ್ತು ಕಸ್ಟಡಿ ಸಿನಿಮಾ ಟ್ರೇಲರ್ ನೋಡಿ ತುಂಬ ಚೆನ್ನಾಗಿದೆ. ನಾಗೇಶ್ ಸರ್ ಅವರು ಇನ್ನೂ ಮತ್ತೊಂದು ಸಿನಿಮಾಗಳು ಮಾಡಿ ಪ್ರೊಡ್ಯೂಸು 8ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಕಸ್ಟಡಿ ಮತ್ತು ಪಾಲ್ಗೊಂಡಿದ್ದು ಎಲ್ಲ ತಂಡದಲ್ಲೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮೇಡಮ್ ನಮಸ್ಕಾರ. ಒಟ್ಟಿಗೆ 2 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದೇವೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ನಾಗೇಶ್ ಅವರು ಅದ್ಭುತವಾಗಿ 2 ಸಿನಿಮಾಗಳನ್ನು ಒಂದೇ ದಿನ ನಿರ್ಮಾಣ ಮಾಡಿ ಅದನ್ನು ಡೈರೆಕ್ಟ್ ಆಗ್ತಾ ಇರೋದು ತುಂಬ ಖುಷಿ ವಿಚಾರ. ಹಾಗೆ ಜೆ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ. ಅಂದರೆ ಅವರು ಎಷ್ಟು ತುಂಬ ಶ್ರಮನ ನಾವು ನೋಡಿದ್ದೀವಿ ಈ ಸಿನಿಮಾಗೋಸ್ಕರ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಜಾಸ್ತಿ ಬರಲಿ, ಇವರಿಗೆ ಬಂದರೆ ಇನ್ನೂ ಖುಷಿ. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಮೈಲಿಗೆ ಅಲ್ಲಾಗುತ್ತೆ ಅನ್ನೋದು ಹೇಳಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಒಂದು ಸಂಭ್ರಮದ ವಾತಾವರಣ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಸದಾಕಾಲ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಡೀ ನಮ್ಮ ಕನ್ನಡ ಚಿತ್ರರಂಗವನ್ನು ಮುಂದಿರ್ತಕ್ಕಂಥ ಇಡೀ ನಮ್ಮ ಚಿತ್ರೋದ್ಯಮದ ಸದಸ್ಯರಿಗೆ, ಕುಟುಂಬಗಳಿಗೆ ಶುಭವನ್ನು ಹಾರೈಸ್ತಾ ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಗಳಿಂದ ಒಂದು ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ನಮ್ಮ US ನಾಗೇಶ್ ಕುಮಾರ್ ಮತ್ತು ಜೆ ಶ್ರೀನಿವಾಸ್ ಅವರ ಇಡೀ ತಂಡಕ್ಕೆ ನಾವು ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತನೇ ಪಾಲ್ಗೊಳ್ಳಿ ಮತ್ತು ಕಸ್ಟಡಿ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. 2 ಸಿನಿಮಾ ಟ್ರೈಲರಿಂಗು ತುಂಬ ಪ್ರಾಮಿಸಿಂಗ್ ಆಗಿದೆ. ಇವಾಗ ಆಲ್ರೆಡಿ ಏನಂದರೆ ನಮ್ಮ ಚಿತ್ರರಂಗಕ್ಕೆ ಒಂದು ಆಶಾದಾಯಕ ವಿಚಾರ ಅಂದರೆ 3 ಸಿನಿಮಾಗಳು ಕನ್ನಡದಲ್ಲಿ ಇದ್ದಾಗಿದೆ.
ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇವೆರಡೂ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಾನು ಅಲ್ಲೇ ನಿಂತು ನೋಡ್ಬೇಕು ಅದು ಮಾಡಿದ್ದೆ. ಯಾವ್ದು ಗೊತ್ತ ಧಾರವಾಹಿಲಿ ಕರ್ಣ ಅಣ್ಣ ಬನ್ನಿ ಏನು ಮಾಡ್ತೀನಿ ಆಕ್ಸಿಡೆಂಟ್ ಬುಜ್ಜಿ ಗ್ರೂಪ್ನಲ್ಲಿ ಬನ್ನಿ ರಂಗಪ್ಪನವರ ಒಳಗಡೆ ಹೋಗಿ ಅಷ್ಟೇ ನಿಂದು ಬನ್ನಿ ತಂದ ಒಳಗಡೆ ಹೋಗಿ ಒಂದು ನಿಮಿಷ ಅದು ಯಾರ್ದು ಕನ್ನಡ ವಿಡಿಯೋ ಇಲ್ಲ ಆಲ್ಟೋ ಝೂಮ್ ಆಗಿ ನಾನು ಓಡಾಡ್ತಿರ್ತೀನಿ ಬಾಕುರು ನಾನು ಓಡಾಡ್ತಿದ್ದೀನಿ